ಯುದ್ಧ ನಿಜವಾಗ್ಲೂ ಬೇಕಿತ್ತ ಈ ಸಮಯದಲ್ಲಿ? ಟ್ರಂಪ್ ಮಾಡ್ತಾ ಇರೋದು ನಾನು ಸರಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಅವರು ಯುದ್ಧ ಮಾಡ್ತಾ ಇರೋದ್ರಿಂದ ನಮ್ಮ ಭಾರತಕ್ಕೆ ಆಗುವ ನಷ್ಟಗಳೇನು ಸರ್? ನಮ್ಗೇನಾಗಿತ್ತು, ರಾತ್ರಿ ಎಲ್ಲ ಹಗಲೆಲ್ಲ ರಾತ್ರಿ ಥರ. ಯಾಕಂದರೆ ಉಲ್ಟಾ ಕೆಲವೊಬ್ರು ಹೇಳ್ತಾರೆ ಮೋದಿ ಟ್ರಂಪ್ ಮಾತನ್ನ ಕೇಳ್ತಾರೆ, ಟ್ರಂಪ್ಗೆ ಸರೆಂಡರ್ ಆಗಿದ್ದಾರೆ ಅಂತಲೇ ಹೇಳ್ತಾರೆ. ಯಾರು? ಮೋದಿ ಅವರು. ವಿಶ್ವಗುರು ಬಂದ್ಬಿಟ್ಟು ಇಡೀ ಪ್ರಪಂಚಕ್ಕೆ ಡೊನಾಲ್ಡ್ ಟ್ರಂಪೇ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಮೇಜರ್ ಎನ್ ರಘುರಾಮ್ ರೆಡ್ಡಿ ಅವರು. ಇಡೀ ಪ್ರಪಂಚ ತಿರುಗಿ ನೋಡುವಂತ ಇರಾನ್ ಇಸ್ರೇಲ್ ಅಮೆರಿಕದ ಯುದ್ಧದ ಬಗ್ಗೆ ಮೇಜರ್ ರಘುರಾಮ್ ರೆಡ್ಡಿ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ಲ ವೀಕ್ಷಕರು ನಮಸ್ಕಾರ. ಸೊ ಈಗಾಗಲೇ ನಿಮ್ಗಾಗಲೇ ಗೊತ್ತಾಗಿದೆ, ಇಸ್ರೇಲ್ ಮತ್ತು US ಸೇರಿಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಯಾಕಂದರೆ ನೋಡಿ, ಇಸ್ರೇಲ್ ಜೊತೆಯಲ್ಲಿ ನಮ್ಮ ಒಂದು ಒಡನಾಟ ಸುಮಾರು ಫಸ್ಟ್ ವರ್ಲ್ಡ್ ವಾರಿಂದ ನಮ್ಮ ಇಸ್ರೇಲ್ ಬಗ್ಗೆ ಹೇಳಬೇಕಾದ್ರೆ, ಸೊ ಇಸ್ರೇಲಲ್ಲಿ ಯುದ್ಧ ಆದಾಗ ನಮ್ಮ ಮೈಸೂರು ಲ್ಯಾನ್ಸರ್ಸ್, ಕರ್ನಾಟಕದ ಮೈಸೂರು ಲ್ಯಾನ್ಸರ್ಸು, ಜೋಧ್ಪುರ್ ಲ್ಯಾನ್ಸರ್ಸು ಮತ್ತು ಹೈದ್ರಾಬಾದ್ ಲ್ಯಾನ್ಸರ್ಸ್ ಹೋಗಿ ಅಟ್ಯಾಕ್ ಮಾಡಿದರು. ಸೊ ಆಗ 23 ಸೆಪ್ಟೆಂಬರ್ ಫಸ್ಟ್ ವರ್ಲ್ಡ್ ವಾರ್, ಆಗ ಅಟ್ಯಾಕ್ ಮಾಡಿ ಅದನ್ನು ಜಯಗಳಿಸಿದರು. ಸೊ ಆಗ್ಲಿಂದಲೂ ಇಸ್ರೇಲ್ ಜೊತೆಯಲ್ಲಿ ನಮ್ಮ ಭಾರತ ಅವರೊಂದಿಗೆ ಬಹಳ ಫ್ರೆಂಡ್ಶಿಪ್ ಆಗಿ ನಡ್ಕೋತಾ ಹೋಗ್ತಾ ಇದೆ. ಸೊ ಈಗ ಏನಾಗಿದೆ, ಇಸ್ರೇಲು ಮೇಲೆ ಇಸ್ರೇಲು ಮತ್ತು ಅಮೇರಿಕ ದಾಳಿ ಮಾಡ್ತಾ ಇದೆ ಇರಾನ್ ಮೇಲೆ. ಕಾರಣ ಯಾಕಂದರೆ ಅಲ್ಲಿ ನೆರೆಹೊರೆಯ ಏನು ರಾಜ್ಯಗಳಿದ್ದಾವೆ ಅವುಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರು ಅಟ್ಯಾಕ್ ಮಾಡಿದಾಗ ಇಸ್ರೇಲ್ನವರು ಇರಾನ್ ಮೇಲೆ, ಈಗ US ಸಹ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಇದರಿಂದ ಮಿಡ್ಲ್ ಈಸ್ಟ್ ಕಂಟ್ರೀಸು ಸುಮಾರು 14 ಕಂಟ್ರಿಗಳು, 14 ದೇಶಗಳ ಮೇಲೆ ಇದರ ಪರಿಣಾಮ ಬೀಳ್ತಾ ಇದೆ. ಈಗಾಗಲೇ 28 ಫೆಬ್ರವರಿಯಿಂದ ಪ್ರಾರಂಭವಾಗಿದೆ. ಈಗಾಗಲೇ ದಾಳಿಗಳು ನಡೀತಾನೇ ಇದೆ, ಅವ್ರಿಗೆ ಹಾನಿ ಆಗ್ತಾ ಇದೆ ಸುಮಾರು. ಯಾಕೆಂದರೆ ಇದು ಈಗ ಯಾವ ರೀತಿ ನಡೀತಾ ಇದೆ ಯುದ್ಧ ಅಂತ ಹೇಳಿದ್ರೆ, ಈ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಜನರಿಗೆ ಲಾಸ್ ಆಗುತ್ತೆ ಮತ್ತು ತಮ್ಮ ಪ್ರತಿಯೊಂದು ಸುಮಾರು 14 ದೇಶಗಳಿಗೆ ಇದರಿಂದ ಈ ಒಂದು ಯುದ್ಧದಿಂದ ಹಾನಿಯಾಗೋ ಸಂಭಾವನೆ ಇದೆ. ಈ ಯುದ್ಧ ನಿಜವಾಗ್ಲೂ ಬೇಕಿತ್ತ ಈ ಸಮಯದಲ್ಲಿ? ಖಂಡಿತ ಈ ಯುದ್ಧ ಬೇಕಾಗಿರಲಿಲ್ಲ. ಯಾಕಂದರೆ ಇವರಿಗೆ ನೋಡಿ, ಈಗ ಅವರ ಒಬ್ಬ ಮೇಯ್ನ್ ಲೀಡರ್ನ ಒಂದು ಕೊಲೆ ಮಾಡಿದ್ರಲ್ಲ ಇರಾನ್ನ, ಕಮಾನಿ ಅವರು ಮೇಯ್ನು ಯಾಕಂದರೆ ಅವರು ಸಪೋರ್ಟ್ ಮಾಡ್ತಾಯಿದ್ರು ಮಿಲಿಟೆಂಟ್ಸ್ಗೆ. ಯಾಕಂದರೆ ಮಿಲಿಟೆಂಟ್ಸ್ ಗ್ರೂಪ್ಸ್ ಇದ್ದಾವೆ, ಹಿಜ್ಬುಲ್ ಮುಜಾಹಿದೀನ್ ಮತ್ತು ಕೆಲವಾರು ಸಂಘಟನೆಗಳಿದ್ದಾವೆ, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದವರು ಅವರು. ಯಾಕಂದರೆ ಅಮೇರಿಕಾಗೆ ಹೇಳಬೇಕು ಅಂದರೆ ಇದರಿಂದ ಬಹಳ ಅವ್ರಿಗೆ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಅವ್ರಿಗೆ ಅವ್ರ ದೇಶದಲ್ಲಿ ಅಮೇರಿಕಾದಲ್ಲಿ ಹೋಗಿ ಸುಮಾರು ಅಟ್ಯಾಕ್ಗಳು ಮಾಡಿದರು. ಅದರಿಂದ ಅಮೇರಿಕಾದವ್ರಿಗೆ ಬಹಳ ಅದರಿಂದ ಕಷ್ಟಗಳು ಅನುಭವಿಸ್ತಾ ಇದ್ರು. ಅದರಿಂದ ಏನಾದರೂ ಮಾಡಿ ಈ ಒಂದು ಸಂಘಟನೆಗಳಿದಾವಲ್ಲ, ಮಿಲಿಟೆಂಟ್ ಸಂಘಟನೆಗಳಿದಾವೆ, ಅವನ್ನೆಲ್ಲ ಧ್ವಂಸ ಮಾಡಬೇಕು ಅಂತೇಳಿ ಉದ್ದೇಶದಿಂದನೇ ಅವರು ಇಸ್ರೇಲ್ಗೆ ಈಗ ಸಪೋರ್ಟ್ ಮಾಡಿ, ಇಸ್ರೇಲ್ನಿಂದ ಸಪೋರ್ಟ್ ತೊಗೊಂಡು ಇಬ್ಬರೂ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು. ಇರಾನಲ್ಲಿ ಫಸ್ಟ್ ಅಟ್ಯಾಕ್ ಆದಾಗ ಸುಮಾರು 40 ಜನ ಅವ್ರ ಲೀಡರ್ಸ್ ಇದ್ದಾರಲ್ಲ ಅವ್ರನ್ನ ಕೊಲೆ ಮಾಡಿದ್ರು. ಅದರಿಂದ ಈಗ ಭಾಳ ಅವ್ರಿಗೆ ಶಾಂತಿ ಸಿಕ್ಕಿದೆ. ಯಾಕಂದರೆ ಈಗ ಆ ಒಂದು 40 ಜನ ಅವರ ಲೀಡರ್ಸ್ನ ಕೊಲೆ ಮಾಡಿದ್ಮೇಲೆ ಆ ಒಂದು ಫಸ್ಟ್ ನಡೆದ ಒಂದು ದಾಳಿಯಲ್ಲಿ ಈಗ ಅವ್ರಿಗೇನೆಂದರೆ ಅಮೇರಿಕನ್ಸ್ಗೆ ಈಗ ಅಮೇರಿಕನ್ಸ್ ಮೇಲೆ ಅವ್ರಿಗೆ ಸ್ವಲ್ಪ ಭಾಳ ನೊಂದಿದ್ದಾರೆ. ಈ ಥರ ನಮ್ಮ ಕಮಾಂಡರ್ಸ್ ಎಲ್ಲ ಕೊಂದುಬಿಟ್ರು ಫಸ್ಟ್ ಅಟ್ಯಾಕಲ್ಲಿ ಅಂತ ಹೇಳ್ಬಿಟ್ಟು, ಈಗ ಅದನ್ನು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅವರ ಒಂದು ಬೇರೆ ಬೇರೆ ದೇಶಗಳಿದಾವಲ್ಲ ಅವರೆಲ್ಲ ಸಪೋರ್ಟ್ ತೊಗೊಂಡು ಅವರು ಸಪೋರ್ಟ್ ಮಾಡೋದಕ್ಕೆ ಅಮೇರಿಕ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಸೊ ಇದರಿಂದ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ದೊಡ್ಡ ಲೆವೆಲಲ್ಲಿ ಒಂದು ಯುದ್ಧಗಳು ಆಗ್ಬೋದು ಅನ್ನೋ ನನ್ನ ಒಂದು ಅನಿಸಿಕೆ. ಓಕೆ, ಇದರಲ್ಲಿ ಟ್ರಂಪ್ ಮಾಡ್ತಾ ಇರೋದು ಎಷ್ಟು ಸರಿ? ಟ್ರಂಪ್ ಮಾಡ್ತಾ ಇರೋದಂದರೆ ನೋಡಿ, ಯಾಕಂದರೆ ಟ್ರಂಪ್ ಮಾಡ್ತಾ ಇರೋದು ನಾನು ಸರಿ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಕಾರಣ ಯಾಕಂದರೆ ಅವ್ರಿಗೆ ನೋಡಿ, ಈ ಒಂದು ಇಂಟರ್ನಲ್ ಏನು ಮಿಲಿಟೆನ್ಸಿ ಏನಿದೆಯಲ್ಲ, ಇದು ಪ್ರತಿಯೊಂದು ಈಗ ನಮಗೂ ಅಷ್ಟೇ, ಈಗ ಆ ಕಡೆಯಿಂದನೇ ಎಲ್ಲ ಮಿಡ್ಲ್ ಈಸ್ಟ್ ಕಂಟ್ರೀಸಿಂದನೇ ನಮ್ಗೆ ಬರ್ತಾ ಇರೋದು. ಆಫ್ಘಾನಿಸ್ತಾನ್, ತಾಲಿಬಾನ್ ಮತ್ತು ಪಾಕಿಸ್ತಾನ್, ಈ ಕಡೆಯಿಂದನೇ ನಮಗೆಲ್ಲ ಬರ್ತಾ ಇರೋ ಮಿಲಿಟೆಂಟ್ಸು. ಸೊ ಆ ಮಿಲಿಟೆಂಟ್ಸ್ ಗ್ರೂಪ್ಸ್ ಏನಿದೆ, ಈಗ ಪ್ರತಿಯೊಂದು
ಚೆನ್ನಾಗಿರುವಂಥ ದೇಶಗಳು, ಅಂದರೆ ಒಳ್ಳೆ ಅಭಿವೃದ್ಧಿ ಆಗಿರುವಂಥ ದೇಶಗಳ ಮೇಲೆ ಏನಾದರೂ ಮಾಡಿ ಅವ್ರನ್ನ ಸಕ್ಸಸ್ ಆಗದಿರಂಗೆ ಮಾಡಬೇಕು, ತಡಿಬೇಕು ಅನ್ನೋ ಉದ್ದೇಶದಿಂದ ಅವರೆಲ್ಲ ಅಟ್ಯಾಕ್ ಮಾಡಿ ಮತ್ತು ಅಲ್ಲಿ ಗಲಭೆಗಳನ್ನ ಸೃಷ್ಟಿ ಮಾಡಿ ಜನರಿಗೆ ಆತಂಕ ಹುಟ್ಟಿಸ್ತಾ ಇದ್ದಾರೆ. ಸೊ ಅದರ ಒಂದು ಉದ್ದೇಶದಿಂದ ಈ ಟ್ರಂಪ್ ಅವ್ರಿಗೆ ಒಂದು ಮನಸ್ಸಲ್ಲಿದೆ, ಇವ್ರನ್ನೆಲ್ಲ ಸದೆ ಬಡಿಬೇಕು, ಇವ್ರನ್ನೆಲ್ಲ ಖಾಲಿ ಮಾಡಬೇಕು, ಆಗಲೇ ನಾವೆಲ್ಲ ಆರಾಮಾಗಿರ್ಬೋದು ಅಂತೇಳ್ಬಿಟ್ಟು ಅವರ ಒಂದು ಉದ್ದೇಶದಿಂದ ಅವರು ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಈ ಟ್ರಂಪ್ ನಡ್ಕೊಳ್ಳೋ ರೀತಿ ನೀವು ಹಿಂದೆ ಯಾರಾದರೂ ಈ ಥರ ಮಾಡ್ತಾ ಇದ್ರಾ? ಇಲ್ಲ, ಟ್ರಂಪು ನಾನು ಹೇಳ್ತೀನಿ, ಅವ್ರಿಗೆ ಒಬ್ಬ ವಿಚಿತ್ರವಾದ ಮನುಷ್ಯ ಹೇಳಬೇಕು ಅಂದರೆ, ಅವ್ರಿಗೆ ಯಾವ ರೀತಿ ಅವ್ರಿಗೆ ಅದರಿಂದನೇ ಅವ್ರ ದೇಶದಲ್ಲಿ ಅವ್ರಿಗೆ ಸುಮಾರು ಎನಿಮೀಸ್ ಇದ್ದಾರೆ. ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಸುಮಾರು ಜನಕ್ಕೆ. ಆದ್ರೂ ಸಹ ಅವ್ರಿಗೆ ಮಸಲ್ ಪವರು ಮತ್ತು ಮನಿ ಪವರ್ ಇರೋದ್ರಿಂದ ಈಗ ಅವ್ರ ದೇಶದಲ್ಲಿ ರಾಜಭಾರ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಈಗ ಅವರ ದೇಶದ ಮೇಲೆ ಒಂದು ಯುರೋಗೆ ಅಟ್ಯಾಕ್ ಮಾಡ್ತಾಯಿದ್ರು, ಕೆಲವೊಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇತ್ತು ಅನ್ನೋದಕ್ಕೋಸ್ಕರ ಇಸ್ರೇಲ್ ಜೊತೆ ಸೇರಿಕೊಂಡು ಇವರು ಯುದ್ಧ ಮಾಡ್ತಾಯಿದ್ದಾರೆ. ಹಾಗಾಗಿ ಇಂಡಿಯಾಕ್ಕೆ ಏನೆಲ್ಲ, ನಮ್ಮ ದೇಶಕ್ಕೆ, ನಮ್ಮ ಭಾರತಕ್ಕೆ ಏನೆಲ್ಲ ನಷ್ಟ ಆಗುತ್ತೆ? ಖಂಡಿತ ನಮಗೆ ನೋಡಿ, ಈಗ ಇರಾನಿಂದ ನಮಗೆ ಏನಂತಾರೆ, ಈ ಆಯಿಲ್ ರಿಸೋರ್ಸಸ್ ಎಲ್ಲ ನಮಗೆ ಇರಾನಿಂದ ಬರ್ತಾ ಇದೆ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, 80s ಒಮ್ಮೆ ಯುದ್ಧ ಆಗಿತ್ತು. ಆವಾಗ ಇರಾನಿಂದ ನಮಗೆ ಏನು ಈ ತೈಲ ಮಾಲಿನ್ಯ ಏನು ಇದಾವಲ್ಲ ಅವೆಲ್ಲ ನಮಗೆ ಕಟ್ ಆಫ್ ಮಾಡಿಬಿಟ್ಟಿದ್ರು. ಈಗ ಈ ಯುದ್ಧ ಈಗ ಕಂಟಿನ್ಯೂಸ್ ಆಗಿ ನಡ್ಕೋತಾ ಹೋದರೆ ಮುಂದೆ ಬರೋ ದಿನಗಳಲ್ಲಿ ನಮಗೆ ತೈಲ ಉತ್ಪನ್ನಗಳು ಅಂದರೆ ಆಯಿಲ್ಸ್ ಆ್ಯಂಡ್ ಮಿನರಲ್ಸ್ ನಮಗೆ ಬರೋದು ಕಟ್ ಆಫ್ ಆಗುತ್ತೆ. ಆಗ ನಮಗೆ ಭಾಳ ತೊಂದರೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಇಲ್ಲ ಅಂದರೆ ನಮಗೆ ಭಾಳ ತೊಂದರೆ ಆಗುತ್ತೆ. ನಮಗೆ ಎಕಾನಮಿ ಮೇಲೆ ಭಾಳ ಎಫೆಕ್ಟ್ ಬೀಳುತ್ತೆ. ಸೊ ಇದನ್ನೆಲ್ಲ ಈಗ ಯುದ್ಧ ನಡೆಯೋದ್ರಿಂದ ನಮಗೆ ಭಾಳ, ಅವರು ಏನೋ ಯುದ್ಧ ಮಾಡ್ತಾ ಇದ್ದಾರೆ, ಬಟ್ ನಮಗೆ ಭಾಳ ಬರೋ ದಿನಗಳಲ್ಲಿ ನಮಗೆ ಭಾಳ ನುಕ್ಸಾನಾಗೋ ಒಂದು ಇದಿದೆ. ಸೊ ಈ ಇರಾನು, ಇಸ್ರೇಲು ಮತ್ತು US ಅವರು ಯುದ್ಧ ಮಾಡ್ತಾ ಇರೋದ್ರಿಂದ ನಮ್ಮ ಭಾರತಕ್ಕೆ ಆಗುವ ನಷ್ಟಗಳೇನು ಸರ್? ಅದೇ ಹೇಳಿದ್ನಲ್ಲ, ಮೊದಲನೇದಾಗಿ ನಮ್ಮ ಎಕಾನಮಿ ಮೇಲೆ ಜಾಸ್ತಿ ಒಂದು ಪ್ರಭಾವ ಬೀಳುತ್ತೆ. ಅಂದರೆ ನಮಗೆ ಆಯಿಲ್ ರಿಸೋರ್ಸಸ್ ಅಲ್ಲಿಂದ ರಫ್ತಾಗಿ ಬರೋದಿಲ್ಲ. ಸೊ ಅದರಿಂದ ನಮಗೆ ಎಕಾನಮಿ ಭಾಳ ಇದಾಗುತ್ತೆ. ಆಗ ಪೆಟ್ರೋಲ್ ಪ್ರೈಸು ಮತ್ತು ಡೀಸೆಲ್ ಪ್ರೈಸು ಭಾಳ ಮೇಲೆ ಏರ್ಬಿಡುತ್ತೆ ಒಂದೇ ಸಲ, ಅದೊಂದು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಬಿಸ್ನೆಸ್ ಏನಿದೆಯಲ್ಲ ಅದು ಸಹ ನಮಗೆ ಭಾಳ ಅದಕ್ಕೆ ಭಾಳ ಪೆಟ್ಟು ಬೀಳುತ್ತೆ ಬಿಸ್ನೆಸ್ಸಲ್ಲಿ. ಇದೊಂದು ಆಯಿಲ್ ರಿಸೋರ್ಸಸ್ಸೇ ಅಲ್ಲ, ಬೇರೆ ಬಿಸ್ನೆಸ್ ಸಹ. ಈಗ ಎರಡು ದೇಶಲ್ಲೂ ಆಯಿಲ್ ರಿಸೋರ್ಸ್ ಇದೆ ಅಲ್ವಾ? ಹೌದು. ಓಕೆ. ಸೊ ಅದರಿಂದ ಎಷ್ಟು ನಷ್ಟಗಳಾಗುತ್ತೆ? ಸುಮಾರು ನಷ್ಟ ಆಗುತ್ತೆ, ನಮಗೆ ಜಾಸ್ತಿ ನಷ್ಟ ಆಗುತ್ತೆ. ಯಾಕಂದರೆ ಈಗ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲೋ ಹೋಗ್ಬಿಡುತ್ತೆ. ಆಮೇಲೆ ಈಗ ಅಲ್ಲಿಂದ ಇಂಪೋರ್ಟ್ ಆಗಿಲ್ಲ ಅಂದರೆ ನಮಗೆ ಪೆಟ್ರೋಲ್ ಪ್ರೈಸು, ಡೀಸೆಲ್ ಪ್ರೈಸು ಭಾಳ ಹೈ ಹೋಗ್ಬಿಡುತ್ತೆ. ಯಾಕಂದರೆ ಅವೈಲೇಬಲಿಟಿ ಇರೋದಿಲ್ಲ. ಈಗ ಪೆಟ್ರೋಲ್ ಡೀಸೆಲ್ ಸಿಕ್ಕಿಲ್ಲ ಅಂದರೆ ನಮಗೆ ನಮ್ಮ ಬಿಸ್ನೆಸ್ಸು ಆಗಲಿ, ನಮ್ಮ ಡೇ ಟು ಡೇ ಲೈಫ್ ಏನಿದೆ ಅದೆಲ್ಲ ನಿಂತೋಗೊಳ್ಳೋ ಸಾಧ್ಯತೆ ಇದೆ ಅದರಿಂದ. ಸೊ ಅದು ಮೇಯ್ನ್ ನಮಗೆ ಅದರಿಂದ ಪ್ರಭಾವ ಬೀಳುತ್ತೆ. ಈಗ ನಮ್ಮ ದೇಶದವರು ಏನು ಮಾಡಬೇಕು ನಿಮ್ಮ ಪ್ರಕಾರ? ನಮ್ಮ ಭಾರತದವರು ಏನು ಮಾಡಬೇಕು ನಿಮ್ಮ ಪ್ರಕಾರ? ಭಾರತದವರು ನೋಡಿ, ಈಗ ಇದರಲ್ಲಿ ಇನ್ವಾಲ್ವ್ ಆಗೋ ನೆಸಿಟಿ ಇಲ್ಲ. ಯಾಕಂದರೆ ನೆಸಿಟಿ ನಾವು ಈಗ ಏನಾದರೂ ಆ ಒಂದು ಯುದ್ಧಕ್ಕೆ ನಾವೇನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ನಮಗೆ ಅದರಿಂದ ಪೆಟ್ಟು ಬೀಳುತ್ತೆ. ನಾವು ಸುಮ್ಮನೆ ಏನೋ, ಯಾಕಂದರೆ ನಮ್ಗೆ ಸ್ವಲ್ಪ ಕಷ್ಟ ಬರ್ಬೋದು ಮುಂದೆ ಬರೋ ದಿನಗಳಲ್ಲಿ, ಬಟ್ ನಾವು ನಾವು ಸಪೋರ್ಟ್ ಮಾಡ್ತೀವಿ ಹೋಗಿ ಅಂತೇಳ್ಬಿಟ್ಟು ನಾವು ಮುಂದೆ ಹೋಗಬಾರ್ದು. ಅದರಿಂದ ನಮಗೆ ನಮ್ಮ ಏನಂತಾರೆ, ನಮ್ಮ ಜನರಿಗೆ ಹಾನಿಯಾಗೋ ಒಂದು ಪ್ರಾಣಿಗಳಿಗೆ ಹಾನಿ ಆಗುವಂಥ ಒಂದು ಇದಿರುತ್ತೆ. ಅದರಿಂದ ನಾವು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇರಬೇಕಷ್ಟೇ ಹೊರತು ನಾವು ಹೋಗಿ ಅವ್ರಿಗೇನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಬಾರ್ದು, ನನ್ನ ಇಚ್ಛೆ ಪ್ರಕಾರ. ಓಕೆ. ನಮ್ಮ ದೇಶದಲ್ಲಿ ಎಷ್ಟೊಂದು ವಾರಗಳು ನಡೆದಿದೆ, ಸುಮಾರು ಟೈಮ್ ವಾರಗಳು ನಡೆದಿದೆ. ಬಟ್ ಈ ಥರ ಅದು ದೇಶಕ್ಕಾಗಿ ವಾರಗಳು ನಡೀತಾ ಇತ್ತು. ಇಲ್ಲಿ ಬೇರೆ ದೇಶಗಳನ್ನ ಬಿಟ್ಟು, ಯಾರ್ದೋ ಇನ್ನೊಬ್ಬರನ್ನ ಫಸ್ಟ್ ಬಿಟ್ಟು ಇವರು ಅವ್ರಿಗೆ ಸಪೋರ್ಟ್ ಮಾಡೋದು ಎಷ್ಟು ಸರಿ? US ದೇಶದ ದೊಡ್ಡಣ್ಣ ಅನ್ನಿಸ್ಕೊಂಡಿದ್ದಾರೆ. ಸಪೋರ್ಟ್ ಮಾಡೋದು ಅಂದರೆ ನೋಡಿ, ಅವ್ರಿಗೆ ಒಂದು ಕೆಲವಾರು ಕಾರಣಗಳಿದೆ ಅವ್ರು ಸಪೋರ್ಟ್ ಮಾಡೋದಕ್ಕೆ. ಮೇಯ್ನ್ ಬಂದುಬಿಟ್ಟು ಅವ್ರಿಗೆ ಈ ಮಿಲಿಟೆನ್ಸಿ ಇದೆಯಲ್ಲ ಅದನ್ನು ಮುಗಿಸ್ಬೇಕು. ನಮ್ಮ ಆಲ್ ಓವರ್ ವರ್ಲ್ಡಲ್ಲಿ ಇದನ್ನು ಮುಗಿಸ್ಬೇಕು. ಯಾಕಂದರೆ ಅವರಿಗೆ ಭಾಳ ಅದರಿಂದ ನಷ್ಟ ಆಗುತ್ತೆ. ಈಗ ಮಿಲಿಟೆಂಟ್ಸ್ ಏನಾಗುತ್ತೆ, ಅವರು ಡಿಮಾಂಡ್ ಮಾಡ್ತಾರೆ,
ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಡಿಮಾಂಡ್ ಮಾಡ್ತಾರೆ. ಅವರು ಯಾರನ್ನು ಡಿಮಾಂಡ್ ಮಾಡ್ತಾರೆ, ಯಾರ ಹತ್ರ ಇದೆ ಈಗ ನಮ್ಮ ಈಗ US ಎಲ್ಲ ಒಳ್ಳೆ ಕಂಟ್ರಿ, US, ಫ್ರಾನ್ಸು ಮತ್ತು ಆಸ್ಟ್ರೇಲಿಯಾ, ಇವೆಲ್ಲನೂ ರಷ್ಯಾ, ಇವೆಲ್ಲನೂ ಒಳ್ಳೆ ಕಂಟ್ರೀಸು. ಅವ್ರ ಹತ್ರ ಎಕಾನಮಿ ಚೆನ್ನಾಗಿದೆ ಅಂಥವ್ರನ್ನ ಡಿಮಾಂಡ್ ಮಾಡ್ತಾರೆ. ಅವ್ರು ಕೊಟ್ಟಿಲ್ಲ ಅಂದರೆ ಗಲಭೆಗಳು ಸೃಷ್ಟಿ ಮಾಡ್ತಾರೆ, ಜನರಿಗೆ ಹಾನಿ ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಪ್ರತಿಯೊಬ್ಬರಿಗೂ ಒಳ್ಳೆ ಈಗ ಡೆವಲಪ್ಡ್ ಕಂಟ್ರೀಸ್ ಇದಾವಲ್ಲ, ಎಲ್ಲ ಕಂಟ್ರೀಸಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಇದೆ. ನಮಗೆ ಮಿಲಿಟೆನ್ಸಿ ಬೇಡ, ನಮಗೆ ಯಾರೂ ತೊಂದರೆ ಕೊಡೋದು ಬೇಡ, ಅವ್ರನ್ನೇನಾದರೂ ಮಾಡಿ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಹೊರತು ಅವ್ರ ಮನಸ್ಸಲ್ಲಿ ಅದೇ ಇರೋದು, ಏನಾದರೂ ಮಾಡಿ ಮುಗಿಸ್ಬೇಕು. ಇದರಿಂದ ಸೊ ಅದಕ್ಕೆ ಬೇರೆ ಆಪ್ಷನ್ಗಳಿದೆ ಅಲ್ವಾ, ಇದೊಂದೇ ಆಪ್ಷನ್. ಈಗ ನಾನೇನೋ ಮಿಸ್ಟೇಕ್ ಮಾಡಿರ್ತೀನಿ, ಅದು ನನಗೆ ಪನಿಷ್ಮೆಂಟ್ ಆಗಬೇಕೆ ಹೊರತು ನನ್ನ ಜೊತೆಯಲ್ಲಿರೋರು ಅಥವಾ ನಮ್ಮ ಸುತ್ತಮುತ್ತಲೇ ಇರೋರಿಗೆಲ್ಲನೂ ಸಮಸ್ಯೆ ಆಗಲ್ವಾ? ಇದು ಖಂಡಿತ ಸಮಸ್ಯೆ ಆಗುತ್ತೆ. ಅದನ್ನು ನೋಡ್ಕೋಬೇಕು. ಯಾಕಂದರೆ ಅವರು ಯೋಚನೆ ಮಾಡಬೇಕು ಒಮ್ಮೆ. ನಾನು ಒಂದು ಸಲ ಏನಾದರೂ ಅವ್ರಿಗೆ ಸಪೋರ್ಟ್ ಮಾಡಬೇಕಾದ್ರೆ, ಈಗ ಬೇರೆ ದೇಶದವ್ರು ಇರ್ತಾರೆ, ಅಕ್ಕಪಕ್ಕ ದೇಶದವರು, ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರಿಗೆ ಫ್ರೆಂಡ್ಲಿ ಇರ್ಬೋದು, ಯಾರಿಗೆ, ಇರಾನ್ಗೆ. ಆವಾಗ ಇವರೇನಾದರೂ ಸಪೋರ್ಟ್ ಮಾಡೋದು ಅವ್ರಿಗೆ ಇಷ್ಟ ಇಲ್ದಿರ ಮತ್ತು ಅವರು ಅವ್ರ ಮೇಲೆ ಕೆಣಕ್ಬೋದು, ಆ ಸ್ಥಿತಿನೂ ಬರ್ಬೋದು. ಈಗ ವರ್ಲ್ಡ್ ವಾರ್ ಎಲ್ಲ ಇದೇ ರೀತಿನೇ ಆಗೋದು. ಒಬ್ಬರಿಂದ ಒಬ್ಬರಿಗೆ, ಈಗ ಒಬ್ಬರು ಫ್ರೆಂಡ್ಲಿ ಕಂಟ್ರೀಸ್ ಇರ್ತಾರೆ, ಒಬ್ಬರು ಎನಿಮಿ ಕಂಟ್ರೀಸ್ ಇರ್ತಾರೆ. ಈಗ ಎನಿಮೀಸ್ ಅವರು ಫ್ರೆಂಡ್ಲಿನವ್ರನ್ನ ಯಾರಾದ್ರೂ ಬಂದು ಕೆಣಕಿದ್ರೆ ಅವರು ಎನಿಮಿನವರು ಅವ್ರು ಖಂಡಿತ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ಸೊ ಇದೇ ರೀತಿ ಇದು ಈಗಾಗಲೇ 14 ದೇಶಗಳ ಮೇಲೆ ಈ ಒಂದು ಆರ್ಭಟ ನಡೀತಾ ಇದೆ. ಈ ಮುಂದೆ ಬರೋ ದಿನಗಳಲ್ಲಿ ಏನು ಗೊತ್ತಿಲ್ಲ. ಈಗ ಇದೇ ರೀತಿ ನಡ್ಕೊಂಡೇ ಹೋಗ್ತಾ ಇದ್ದರೆ ಏನಾದರೂ ದೊಡ್ಡ ಲೆವೆಲಲ್ಲಿ ಹೋಗ್ಬೋದು, ವರ್ಲ್ಡ್ ವಾರ್ ಆಗೋ ಚಾನ್ಸಸ್ಸು ಸಹ ಇದೆ. ಆವಾಗ ನಮಗೂ ಸಹ ಒಂದು ಕೆಲವು ಸಮಯದಲ್ಲಿ ಎಫೆಕ್ಟ್ ಆಗುತ್ತೆ, ಖಂಡಿತ ಆಗುತ್ತೆ. ನಾವು ಇನ್ವಾಲ್ವ್ ಆಗಬೇಕು ಪರಿಸ್ಥಿತಿ ಬರ್ಬೋದು. ಮೋಸ್ಟ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಈಗ ಒಂದು ವಿಷಯ ಹೇಳ್ತೀನಿ. ನಾನು ಸಹ ಕಾರ್ಗಿಲ್ ಯುದ್ಧದಲ್ಲಿದೆ 1999ರಲ್ಲಿ. ಆವಾಗಿದ್ದ ಪರಿಸ್ಥಿತಿ ಮತ್ತು ಈಗಿರುವಂಥ ಪರಿಸ್ಥಿತಿ, ಯಾಕಂದರೆ ಡ್ಯೂ ಟು ಮಾಡ್ರನ್ ಸಿಸ್ಟಮ್, ಅಂದರೆ ಅಡ್ವಾಂಟೇಜ್ಡ್ ಡೆವಲಪ್ಮೆಂಟ್ಸ್ ಮತ್ತು ಟೆಕ್ನಾಲಜಿ ಎಲ್ಲ ಯಾವ ಥರ ಈಗ ಡೆವಲಪ್ಮೆಂಟ್ ಆಗಿದೆ ಅಂದರೆ, ಸೊ ಅದನ್ನು ನಾವು ತಿಳ್ಕೊಂಡ್ರೆ, ಈಗ ಮೊದಲು ಏನು ಮಿಸೈಲ್ಸು ಮತ್ತು ಈ ಏನಂತಾರೆ ಗೈಡೆಡ್ ಮಿಸೈಲ್ಸ್ ಅಂತ ಇದ್ದೀವಿ. ಈಗ ಗೈಡೆಡ್ ಮಿಸೈಲ್ಸ್ ಅಂದರೆ ನೀವು ಒಂದು ರೇಂಜ್ ಫಿಕ್ಸ್ ಮಾಡಿ ಒಂದು ಜಾಗಕ್ಕೆ ಕಳಿಸ್ಬೇಕು ಅಂದರೆ ಅದೇ ಜಾಗಕ್ಕೆ ಹೋಗಿ ಇಟ್ಟಾಗುತ್ತೆ, ಅಷ್ಟೊಂದು ಎಕ್ಯುರೇಸಿ ಇದೆ. ಈ ಥರ ಗೈಡೆಡ್ ಮಿಸೈಲ್ಸು ಮತ್ತು ಈ ರಾಕೆಟ್ ಲಾಂಚರ್ಸು, ಆಮೇಲೆ ಇದೆಲ್ಲ ಇರಲಿಲ್ಲ ಮೊದಲೆಲ್ಲ ಏನು ಗನ್ಸಲ್ಲಿ ಫೈಟ್ ಮಾಡ್ತಾಯಿದ್ವು. ಆಮೇಲೆ ನಮ್ಮ ಆರ್ಟಿಲರಿ ಗನ್ಸಲ್ಲಿ ದೇಶದ ಡೆವಲಪ್ ಆಗ್ತಾ ಟೆಕ್ನಾಲಜಿನೂ ಡೆವಲಪ್ಮೆಂಟ್ ಆಗಿದೆ. ಆಗಿನ ಪರಿಸ್ಥಿತಿಯಲ್ಲಿ ಹೇಗಿತ್ತು ಆ ಟೈಮ್ಗೆ ಆ ಥರ ಪರಿಸ್ಥಿತಿ ಇತ್ತು. ಇವಾಗ ಡೆವಲಪ್ಮೆಂಟ್ ಆಗ್ತಾ ಟೆಕ್ನಿಕಲ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ ದೇಶ. ಹೌದು, ಎಲ್ಲ ದೇಶಗಳು ಅಷ್ಟೇನೆ. ಹೌದು, ಬಹುಶಃ ಹೌದು. ಮತ್ತು ಈಗ ಈ ನ್ಯೂಕ್ಲಿಯರ್ ಒಂದು ಪ್ರಾರಂಭ ಆಗಿದೆ. ಈಗಾಗಲೇ ಇಸ್ರಾಯೇಲಲ್ಲಿ ನ್ಯೂಕ್ಲಿಯರ್ ಇದರಲ್ಲಿ ಏನೋ ಬಾಂಬಾರ್ಡ್ಮೆಂಟ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ನುಕ್ಸಾನ, ಈಗ ಆಲ್ರೆಡಿ ಅದಕ್ಕೆ ಸ್ವಲ್ಪ ಹೊಡೆತ ಬಿದ್ದಿದೆ ಅಲ್ಲಿ. ಈಗ ಅದರಿಂದ ಹೆಚ್ಚು ಒಂದು ಏನಂತಾರೆ ಅಲ್ಲಿಯ ಜನರಿಗೆ ಹೆಚ್ಚಿನ ಪ್ರಭಾವ ಬೀಳೋ ಒಂದು ಪರಿಸ್ಥಿತಿ ಇದೆ ಈಗ. ಅದು ಈಗ ಮತ್ತು ಇವರೇನಾದರೂ ನ್ಯೂಕ್ಲಿಯರ್ ಇದ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಮತ್ತು ಅದು ದೊಡ್ಡ ಲೆವೆಲಲ್ಲಿ ಎಲ್ಲರಿಗೂ ಇದಾಗುತ್ತೆ. ಅದರಿಂದ ಈ ಯುದ್ಧ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಲ್ಯಾನ್ ಮಾಡ್ಕೊತಾರೆ. ಅದು ಯಾವ ಥರ ಪ್ಲ್ಯಾನ್ ಮಾಡ್ಕೊತಾರೆ ಸರ್? ಅದೇ ಯುದ್ಧ ಪ್ರತಿಯೊಂದು ದೇಶದಲ್ಲೂ ಯಾವುದೇ ಯುದ್ಧಕ್ಕೆ ಹೋಗೋದಕ್ಕೆ ಮುಂಚೆ ಅದು ಪ್ಲ್ಯಾನಿಂಗ್ ಅಂದರೆ ಸುಮಾರು ಹೇಗಿರುತ್ತೆ? ಅದು ಎಷ್ಟು ತಿಂಗಳುಗಳಿರುತ್ತಾ ಇಲ್ಲ ವರ್ಷಗಳಿರುತ್ತಾ? ಇಲ್ಲ, ಈಗಿರುವಂಥ ಒಂದು ಪರಿಸ್ಥಿತಿ ಹೇಳ್ಬೇಕಂದ್ರೆ ಕೆಲವು ತಿಂಗಳುಗಳಲ್ಲಿ ಎಲ್ಲ ಯುದ್ಧಕ್ಕೆ ಎಲ್ಲ ತಯಾರಿ ಮಾಡ್ಕೋಬೋದು. ಮೊದಲನೇದಾಗಿ ನಮ್ಮ ಟಾರ್ಗೆಟ್ ಫಿಕ್ಸ್ ಮಾಡ್ತೀವಿ. ಓಕೆ, ಈಗ ನಾವು ಪಾಕಿಸ್ತಾನದಲ್ಲಿ ಒಂದು ಟಾರ್ಗೆಟ್ ಮೇಲೆ ನಾವು ಅಟ್ಯಾಕ್ ಮಾಡಬೇಕು ಅಂದರೆ ಅದಕ್ಕೆ ನಾವು ಸಿದ್ಧತೆ ಮಾಡ್ಕೋತೀವಿ. ಈಗ ಒಂದು 5 ಟಾರ್ಗೆಟ್ ಫಿಕ್ಸ್ ಮಾಡ್ತೀವಿ. ಅಂದರೆ ಒಳ್ಳೆ ಜಾಗಗಳು, ಪ್ರತಿಯೊಂದು ಏರ್ ಸ್ಟ್ರಿಪ್ಸೇ ಆಗಲಿ ಅಥವಾ ನ್ಯೂಕ್ಲಿಯರ್ ಆಗಲಿ ಅಥವಾ ವೆಪನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಆಗಲಿ ಅಥವಾ ಈ ಪರ್ಟಿಕ್ಯುಲರ್ ಪ್ಲೇಸ್ ನೋಡಿಬಿಟ್ಟು ನೀವು ಪರ್ಟಿಕ್ಯುಲರ್ ಪ್ಲೇಸ್ ನೋಡಿ ಅದಕ್ಕೆ ಏನಂತಾರೆ ಗ್ರೌಂಡ್ ರೆಫರೆನ್ಸ್ ಅಂತ ಇರುತ್ತೆ, GR ಅಂತ ಹೇಳ್ತೀವಿ. ಅದನ್ನು ಪಾಯಿಂಟ್ ಔಟ್ ಮಾಡಿ ಆ ಒಂದು GR ಅಲ್ಲಿ ಸೋ ಇದೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೋತೀವಿ. ಮೊದಲಿಗೆ ನೀವು ಗ್ರೌಂಡ್ ರೆಫರೆನ್ಸ್ ಮಾಡ್ಕೊಂತೀರಾ? ಹೌದು. ಸೊ ತದನಂತರ ನೀವು
ಅದು ಅದರ್ ಪ್ಲಾನ್ ಮೊದಲು ಇಲ್ಲ, ನಾವು ಯಾವ ರೀತಿ ಅಂದರೆ ಫಸ್ಟ್ ನಾವು ಟಾರ್ಗೆಟ್ ಫಿಕ್ಸ್ ಮಾಡ್ಕೋತೀವಿ. Okay. ಇದು ಓಕೆ, ಈ 5 ಟಾರ್ಗೆಟ್ಗಳು, 6 ಟಾರ್ಗೆಟು, 10 ಟಾರ್ಗೆಟು ಅಂತ ಹೇಳ್ಬಿಟ್ಟು ಫಸ್ಟ್ ಫಿಕ್ಸ್ ಮಾಡ್ಕೋತೀವಿ. ಆಮೇಲೆ ಅದಕ್ಕೆ ಈ ಸಿದ್ಧತೆಗಳು ಅಂದರೆ ಫಸ್ಟು ಅದಕ್ಕೆ ಅದನ್ನು ಅಟ್ಯಾಕ್ ಮಾಡೋದಕ್ಕೆ ಏನೆಲ್ಲ ಬೇಕು, ಎಕ್ವಿಪ್ಮೆಂಟ್ಸು, ವೆಪನ್ಸು, ಆಮೇಲೆ ಇವು ಫೈಟರ್ ಏರ್ಕ್ರಾಫ್ಟ್ಸು, ಆಮೇಲೆ ಮ್ಯಾನ್ ಪವರ್ ಎಷ್ಟು ಬೇಕು. ಸೊ ಅದು ಅಟ್ಯಾಕ್ ಮಾಡಬೇಕಾದ್ರೆ ಮ್ಯಾನ್ ಪವರ್ ಎಷ್ಟು ಬೇಕು, ಮತ್ತು ಆರ್ಟ್ಲರಿ ರೋಲ್ ಏನಿರುತ್ತೆ, ಮತ್ತು ನಮಗೆಲ್ಲ ಈ ಸಪ್ಲೈ ಮಾಡೋದಕ್ಕೆ ರಾಷನ್ಸು, ಆಮೇಲೆ ಫುಡ್ಡು, ಆಮೇಲೆ ಇದು ಏನಂತಾರೆ ಫ್ರೂಟ್ಸು, ವೆಜಿಟೇಬಲ್ಸು, ಇದೆಲ್ಲ ಸಪ್ಲೈ ಮಾಡೋದಕ್ಕೆ ನಮ್ಮ ಯುದ್ಧಕ್ಕೆ ಹೋದಾಗ ಅದೆಲ್ಲ ಯಾವ ರೀತಿ ನಾವು ಎಲ್ಲಿಂದ ಬರಬೇಕು, ಅದಕ್ಕೆ ತಗೊಂಡು ಹೋಗೋದಕ್ಕೆ ರೂಟ್, ಕನೆಕ್ಟಿವಿಟಿ, ಆಮೇಲೆ ರೋಡು ಯಾವ ಥರ ಇರಬೇಕು, ಅದು ಆ ಜಾಗಕ್ಕೆ ಹೋಗೋದಕ್ಕೆ, ನಮ್ಮ ಜೊತೆಯಲ್ಲಿ ಬರೋದಕ್ಕೆ, ಅದನ್ನು ತಗೊಂಡೋದಕ್ಕೆ ಏನೆಲ್ಲ ಯಾವ ರೀತಿ ತಗೊಂಡು ಹೋಗಬೇಕು ಅಂದರೆ ಬೈ ರೋಡಾ, ಇಲ್ಲ ಬೈ ಹೆಲಿಕಾಪ್ಟ್ರಾ, ಇಲ್ಲಾಂದರೆ ಬೈ ಟ್ರ್ಯಾಕಾ, ಇಲ್ಲ ಬೈ ಮ್ಯೂಲ್ಸ್ ಅಂತ ಹೇಳ್ತೀವಿ. ಮ್ಯೂಲ್ಸ್ ಮುಖಾಂತರನ, ಮ್ಯೂಲ್ಸ್ ಆರ್ ಆ್ಯಕ್ಚುಲಿ ಅದೇನಂದರೆ ಕತ್ತೆಗಳು ಅಲ್ಲ, ಕುದುರೆಗಳು ಅಲ್ಲ. ಅದು ಬಂದ್ಬಿಟ್ಟು ಈ ನಮ್ಮ ಲೋಡ್ಸ್ ಇರ್ತಾವಲ್ಲ ತೊಗೊಂಡು ಹೋಗೋದಕ್ಕೆ ಭಾಳ ಸ್ಟ್ರಾಂಗ್ ಆಗಿರ್ತವೆ. ಅವಳ ಲೈಫು ಸ್ವಲ್ಪ ಕತ್ತೆ ಮತ್ತು ಕುದುರೆಗಿಂತಲೂ ಜಾಸ್ತಿ ಲೈಫ್ ಇರುತ್ತೆ, ಮತ್ತು ಹಾರ್ಡ್ ವರ್ಕಿಂಗು. ಕುದುರೆಗಿಂತಲೂ ಮತ್ತು ಕತ್ತೆಗಿಂತಲೂ ಮೀಡಿಯಮ್ ಲೆವೆಲ್ ಇರ್ತವೆ. ಅಂದರೆ ಕತ್ತೆಗಳಿಗಿಂತಲೂ ಜಾಸ್ತಿ ಒಂದು ಇದಿರುತ್ತೆ ಅವಳಿಗೆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ. ಸೊ ಆ ಥರ ಇರ್ತವೆ. ಅದೇ ನಮ್ಮ ಈಗ ಜಮ್ಮು ಕಾಶ್ಮೀರದ ಪ್ರಾಂತದಲ್ಲಿ ಪ್ರತಿಯೊಂದು ಜಾಗದಲ್ಲಿ ಇವೆ ಮ್ಯೂಲ್ಸೇ ನಾವು ಯೂಸ್ ಮಾಡೋದು. ಅದಕ್ಕೆ ಬೇರೆ ಒಂದು ಕಂಪ್ನಿ ಇರುತ್ತೆ, ಒಂದು ಬೆಟಾಲಿಯನ್ ಇರುತ್ತೆ, ಅವು ಮೇಂಟೆನೆನ್ಸ್ ಮಾಡೋದಕ್ಕೆ ಮತ್ತು ಅವುಗಳಿಗೆಲ್ಲ ಇದು ಮಾಡೋದಕ್ಕೆ. ಸೊ ಅವುಗಳ ಮುಖಾಂತರ ತಗೊಂಡು ಹೋಗ್ಬೋದು ನಮ್ಮ ಲೋಡ್ಸ್ ಎಲ್ಲ. ನಾವೆಲ್ಲ ಈಗ 18,000 ಫೀಟ್, 18,000 ಫೀಟಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪೋಸ್ಟ್ಗೆಲ್ಲ ಈ ಮ್ಯೂಲ್ಸ್ ಮುಖಾಂತರನೇ ನಮಗೆ ಸಪ್ಲೈಸ್ ಎಲ್ಲ ಬರೋದು. ಸೊ ಅದಾದ ನಂತರ ಎಷ್ಟು ಜನ ಮ್ಯಾನ್ ಪವರ್ ಬೇಕು ಈ ಒಂದು ಏನಂತಾರೆ ಈ ಒಂದು ವಾರ್ ಸಕ್ಸಸ್ ಆಗೋದಕ್ಕೆ. ಆಮೇಲೆ ರಾಷನ್ಸ್ ಎಲ್ಲ ಹೇಗೆ ಹೋಗಬೇಕು, ವೆಪನ್ಸ್ ಎಲ್ಲ ಏನಿರಬೇಕು, ಎಕ್ವಿಪ್ಮೆಂಟು, ಆಮೇಲೆ ಏನಂತಾರೆ ಆಮ್ಯುನೇಷನ್ ಎಲ್ಲಿಂದ ಬರುತ್ತೆ, ಯಾವ ಥರ ಬರುತ್ತೆ, ಎಷ್ಟು ಆಮ್ಯುನೇಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಮಿಸೈಲ್ಸು, ಈಗಿರೋ ಪರಿಸ್ಥಿತಿಯಲ್ಲಿ ಹೇಳ್ಬೇಕಂದ್ರೆ ಮಿಸೈಲ್ಸು ಮತ್ತು ಈ ರಾಕೆಟ್ ಲಾಂಚರ್ಸು, ಆಮೇಲೆ ಗನ್ಸು, ಇವಂಥ ನಮ್ಮ ಬಫೋರ್ಸ್ ಗನ್ಸು ಅವೆಲ್ಲ ಇದೆ ಈಗ. ಸೊ ಅದೆಲ್ಲ ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು, ಅದೆಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಕನಿಷ್ಠ 1 ತಿಂಗಳಾದರೂ ಬೇಕು. ನಾನು ಹೇಳ್ತಾ ಇದ್ದೀನಿ, ಈ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಕನಿಷ್ಠ 1 ತಿಂಗಳಾಗಬೇಕು. ಆಮೇಲೆ 1-2 ತಿಂಗಳು ಪ್ರಾಕ್ಟೀಸ್ ಮಾಡಬೇಕು, ನಮ್ಮ ಟೆರಿಟರಿಯಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಅದೇ ಪರಿಸ್ಥಿತಿಯಲ್ಲಿ ರಾತ್ರಿ ಸಮಯ ಓಡಾಡಬೇಕು, ರಾತ್ರಿ ದಿನದ ಸಮಯದಲ್ಲಿ ಮಲ್ಕೋಬೇಕು. ನಮಗೆಲ್ಲ ನಾನು ಸುಮಾರು ಪ್ರಾಕ್ಟೀಸ್ ಮಾಡಿದ್ದು 3 ತಿಂಗಳು. ನಮಗೇನಾಗಿತ್ತು, ರಾತ್ರಿ ಎಲ್ಲ ಹಗಲೆಲ್ಲ ರಾತ್ರಿ ಥರ. ಯಾಕಂದರೆ ಉಲ್ಟಾ, ಈಗ ಒಂದು ವೆಹಿಕಲ್ ನಾವು ಮೂವ್ಮೆಂಟ್ ಮಾಡಬೇಕಂದ್ರೆ ಹೆಡ್ಲೈಟ್ ಸಹ ಆನ್ ಮಾಡ್ದಿರಾನೇ ಹೋಗಬೇಕು. ಆ ಥರ ಪ್ರಾಕ್ಟೀಸ್ ಮಾಡಬೇಕು ನಾವು. ಸೊ ಇದೆಲ್ಲ ಸುಮಾರು ಒಂದು 3-4 ತಿಂಗಳು ಕನಿಷ್ಠ. ಈಗಿನ ಒಂದು ಪರಿಸ್ಥಿತಿಯಲ್ಲಿ 3-4 ತಿಂಗಳು ನಾವು ತಯಾರಿ ಮಾಡ್ಕೋಬೇಕಾಗುತ್ತೆ ಯುದ್ಧಕ್ಕೆ. ಓಕೆ, ಬೇಸಿಕಲಿ ವಾರ್ ಘೋಷಣೆ ಮಾಡಬೇಕಂದ್ರೆ ಯಾವ ಧೈರ್ಯದ ಮೇಲೆ ವಾರ್ ಘೋಷಣೆ ಮಾಡ್ತಾರೆ ಸರ್? ಯಾಕೆ ಅಂದರೆ ಎಲ್ಲ ಕಡೆ ಮಕ್ಕಳು ಎಲ್ಲರೂ ಇರ್ತಾರೆ. ಸೊ ಯಾವ ಧೈರ್ಯದ ಮೇಲೆ ಘೋಷಣೆ ಮಾಡ್ತಾರೆ? ಘೋಷಣೆ ಅಂದರೆ ನೋಡಿ, ಆ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಘೋಷಣೆ ಮಾಡೋದಕ್ಕೆ ಮೊದಲು ಅನಿವಾರ್ಯವಾಗಿರುತ್ತೆ ಆ ಯುದ್ಧ. ಆಗ ಮಾತ್ರ ಈ ಒಂದು ಘೋಷಣೆ ಮಾಡ್ತಾರೆ. ಯಾಕಂದರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಚಿಕ್ಕ ಪುಟ್ಟ ಏನಾದರೂ ಘಟನೆಗಳು ನಡೆದಾಗ ಅದನ್ನು ನಾವು ಮ್ಯಾನೇಜ್ ಮಾಡ್ಕೋಬೇಕು ಅಂತೇಳಿ ಮ್ಯಾನೇಜ್ ಮಾಡೋ ಥರ ಇದ್ದರೆ ಓಕೆ, ಮ್ಯಾನೇಜ್ ಮಾಡ್ಬೋದು. ಈಗ ಮಿಲಿಟೆಂಟ್ ಅಟ್ಯಾಕ್ಸ್ ಎಲ್ಲ ಆಗ್ತಾ ಇರುತ್ತೆ ನಮ್ಮ ಜಮ್ಮು ಕಾಶ್ಮೀರ ಪ್ರಾಂತದಲ್ಲಿ. ಸುಮಾರು ನಾನು ಸಹ ಹೋದಾಗ ಸುಮಾರು ಘಟನೆಗಳಾಗಿದೆ ನನ್ನೊಂದಿಗೆ. ಸುಮಾರು ಈ ಮಿಲಿಟೆಂಟ್ಸು ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾರೆ. ಅವೆಲ್ಲ ಇಂಟರ್ನಲ್ ಪ್ರಾಬ್ಲಮ್ಸು. ಓಕೆ, ಆ ಥರ ಇದ್ದಾಗ ನಾವು ಮ್ಯಾನೇಜ್ ಮಾಡ್ಕೋಬೋದು. ಯಾಕಂದರೆ ಈಗ ಒಂದು ನಮ್ಮ ಇದು ಪುಲ್ವಾಮಾದಲ್ಲಿ ಒಂದು ಘಟನೆ ನಡೀತು. ಅದೇ ನಾನು 19 ತಾರೀಕು ಅಲ್ಲಿದ್ದೆ, 22ನೇ ತಾರೀಕು ಘಟನೆ ನಡೆದಿರೋದು ಪುಲ್ವಾಮಾದಲ್ಲಿ ನಾನಿದ್ದೆ. ಸೊ 22 ಏಪ್ರಿಲ್ 2025. ಸೊ ಆ ಥರ ಘಟನೆಗಳಾದಾಗ ನಮಗೆ ಅನಿವಾರ್ಯವಾಗಿ ಯುದ್ಧ ಮಾಡೋ ಒಂದು ಪರಿಸ್ಥಿತಿ ಬರುತ್ತೆ. ಈಗ ಇದಕ್ಕೆ ಮುಂಚೆ ಒಂದು ಸಲ ಪುಲ್ವಾಮಾದಲ್ಲಿ ಅಟ್ಯಾಕ್ ಆಗಿತ್ತು ನಮ್ಮ BSF ಸೈನಿಕರ ಮೇಲೆ. ಆಮೇಲೆ ವೈಟ್ ಹೌಸಲ್ಲಿ ನಮ್ಮ ಪಾರ್ಲಿಮೆಂಟಲ್ಲಿ ಅಟ್ಯಾಕ್ ಆಗಿತ್ತು. ಆವಾಗಲೂ ಯುದ್ಧ ಮಾಡೋದಕ್ಕೆ ಪರಿಸ್ಥಿತಿ ಬಂತು. ಆಮೇಲೆ ತಾಜ್ ಹೋಟ್ಲಲ್ಲಿ ಅಟ್ಯಾಕ್ ಆಗಿತ್ತು. ಆಗಲೂ ಸಹ ನಮಗೆ ಯುದ್ಧ ಮಾಡುವಂಥ ಅನಿವಾರ್ಯ ಬಂತು. ಸೊ ಈ ರೀತಿ ಘಟನೆಗಳಾದಾಗ ಯಾವುದೇ ದೇಶನೂ
ಅದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕಂದರೆ ನಮಗೆ 100 ಜನ ನಮಗೇನಾದರೂ ಸೈನಿಕರೇ ಅಥವಾ ನಮ್ಮ ಸಿವಿಲಿಯನ್ಸ್ ಯಾರಾದರೂ ಹತ್ಯೆ ಮಾಡಿದ್ರು ಅಂದರೆ ಪ್ರತಿಯೊಬ್ಬರಿಗೂ ದೇಶದ ಪ್ರತಿಯೊಬ್ಬ ಪ್ರಜೆಗೂ ನಾವು ಅವ್ರನ್ನ ಋಣ ಏನಂತಾರೆ ಅವ್ರ ಸೇಡ್ ತೀರಿಸ್ಕೋಬೇಕು ಅಂತ ಒಂದು ಛಲ ಬಂದ್ಬಿಡುತ್ತೆ. ಆವಾಗ ಯಾರೂ ಹಿಂದೆ ಮುಂದೆ ನೋಡೋದಿಲ್ಲ. ಅಂಥ ಪರಿಸ್ಥಿತಿಗಳಲ್ಲಿ ಖಂಡಿತ ಯುದ್ಧ ಮಾಡಲೇಬೇಕಾಗುತ್ತೆ. ಆ ಥರ ಸನ್ನಿವೇಶಗಳು ತುಂಬ ಕಡಿಮೆ ಇರುತ್ತೆ. ಬೇಸಿಕಲಿ ಈ ಪ್ಲ್ಯಾನ್ ಮಾಡಿ ಆ ದೇಶನ ಹೊಡಿಬೇಕು ಅನ್ನೋದೇ, ಅದನ್ನು ತುಂಬ ಪ್ಲ್ಯಾನ್ ಮಾಡ್ತಾರಲ್ಲ, ಅದು ಬೇರೆ. ಈ ಕೆಲವೊಂದು ಇಮ್ಮಿಡಿಯೇಟ್ ಆಗುತ್ತೆ ಕೆಲವೊಂದು ಸಿಚುವೇಶನ್, ಕೆಲವು ಎಕ್ಸಾಂಪಲ್ ಪುಲ್ವಾಮದು ಆ ಥರದಕ್ಕೆ ಓಕೆ. ಬಟ್ ಇದಕ್ಕೆಲ್ಲ ಯಾಕೆ ಪ್ಲ್ಯಾನ್ ಮಾಡ್ಕೊತಾರೆ ಅಂತ? ಯಾವುದಕ್ಕೆ ಅಂತೀರಾ? ಈಗ ಈ ಇಮ್ಮಿಡಿಯೇಟ್ ಆಗೋದು ಒಂದು ಹೇಳಿದ್ರಿ, ಪುಲ್ವಾಮಾ, ಈಗ ಎಕ್ಸಾಂಪಲ್ ಪುಲ್ವಾಮಾ ಕೊಟ್ರಿ ತಾವು, ಓಕೆ, ಆ ಥರದಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಯಾರು ಮಾಡಿದ್ರು ಅವ್ರಿಗೆ ಗೊತ್ತಿರುತ್ತೆ, ಆ ಸ್ಪಾಟಲ್ಲಿ ಹೋಗಿ ಇದು ಮಾಡ್ಬಿಟ್ಟು ಬರ್ತಾರೆ. ಅದರ್ ದೆನ್ ದಟ್ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾರಲ್ಲ, ಅದನ್ನು ಅದೇ ಥರ ಮಾಡೋದಲ್ಲ ಅಂತ ನಾನು ಹೇಳ್ತಿರೋದು. ಯಾರು ಸಂಬಂಧಪಟ್ಟವನಿರ್ತಾನೆ ಅಲ್ಲೇ ಮಾಡೋದಲ್ಲ. ಈಗ ಒಂದು ದೇಶಕ್ಕೆ ಹಾನಿ ಮಾಡೋದು ಎಷ್ಟು ಸುಲಭ, ಅದನ್ನು ಮತ್ತೆ ಕಟ್ಟಲಿಕ್ಕೆ ಆಗಲ್ಲ. ಹೌದು, ಕಟ್ಟಲಿಕ್ಕೆ ಯಾವ ದೇಶನೇ ಇರಲಿ ಸುಮಾರು ಸಮಯ ಹಿಡಿಯುತ್ತೆ ಅದನ್ನು ತಿದ್ಕೋಬೇಕಂದ್ರೆ. ಅದು ಎಕಾನಮಿನೇ ಆಗಲಿ ಅಥವಾ ಅಲ್ಲಿಯ ಒಂದು ವಾತಾವರಣನೇ ಭಾಳ ಇದು ತುಂಬ ಬದಲಾವಣೆ ಆಗಿಬಿಡುತ್ತೆ. ಹೌದು. ಈಗ ನಾನು ಒಂದು ಮಾತು ಹೇಳ್ತೀನಿ. ಈಗ ನ್ಯೂಕ್ಲಿಯರ್ ಟೆಕ್ನಾಲಜಿ ಏನಿದೆ ಪ್ರತಿಯೊಂದು ಕಂಟ್ರಿನಲ್ಲಿದೆ, ಪ್ರತಿಯೊಂದು ದೇಶದಲ್ಲಿದೆ. ಬಟ್ ಅದು ಏನಾದರೂ, ಯಾಕಂದರೆ ಅದು ಆ್ಯಸ್ ಪರ್ UN ರೂಲ್, ಅದು ಯಾವುದೇ ಕಾರಣಕ್ಕೆ ಅದನ್ನು ಯೂಸ್ ಮಾಡಬಾರ್ದು. ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ನ ಒಂದು ಇದ್ರ ಪ್ರಕಾರ ಲಾ ಪ್ರಕಾರ ಯಾರು ಅದನ್ನು ಉಪಯೋಗ ಮಾಡಬಾರ್ದು. ಯಾವುದೇ ತೊಂದರೆ ಬಂದ್ರೂ, ಏನೇ ಆದ್ರೂ, ವರ್ಲ್ಡ್ ವಾರ್ ಆದ್ರೂ ಸಹ ಅದನ್ನು ಯೂಸ್ ಮಾಡ್ಬೋದು. ಬಟ್ ಈಗ ಅಟ್ಯಾಕ್ ಅದ್ರ ಮೇಲೇ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದೇನಾದರೂ ಸಿಡಿದ್ಬಿಟ್ಟು ಅದಕ್ಕೇನಾದರೂ ತೊಂದರೆ ಆಯಿತು ಅಂದರೆ ಅಲ್ಲಿರೋಂಥ ಸುಮಾರು ಕಿಲೋಮೀಟರ್ಗಳ ರೇಡಿಯಸ್ನಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಎಷ್ಟು ಕಿಲೋಮೀಟರ್ ಆಗ್ಬೋದು ಹೆಚ್ಚು ಕಡಿಮೆ? ಈಗ ಅದು ಡಿಪೆಂಡಿಂಗ್ ಅಪಾನ್ ದ ಸ್ಪ್ರೆಡ್. ಅಂದರೆ ಸ್ವಲ್ಪ ಸ್ಪ್ರೆಡ್ ಆಯಿತು ಅಂದರೆ ಅದು 10-15 ಕಿಲೋಮೀಟರ್ ರೇಡಿಯಸಲ್ಲೇ ಇರುತ್ತೆ. ಅದು ಜಾಸ್ತಿ ಸ್ಪ್ರೆಡ್ ಆಯಿತು ಅಂದರೆ ಅದು ಎಷ್ಟು ಸ್ಪ್ರೆಡ್ ಆಗುತ್ತೋ ಅಷ್ಟು ಬಂದ್ಬಿಟ್ಟು ಏರಿಯಾ 100 ಕಿಲೋಮೀಟರ್ ಆಗೋ ಸಾಧ್ಯತೆಗಳಿದೆ. ಯಾಕಂದರೆ ಇದು ನ್ಯೂಕ್ಲಿಯರ್, ಈಗ ನಿಮ್ಗಾಗಲೇ ಗೊತ್ತು, ಹಿರೋಶಿಮಾ ನಾಗಸಾಕಿಯಲ್ಲಿ ಹಾಕಿದ್ರು, ಅದು ಈಗಲೂ ಎಫೆಕ್ಟ್ ಇದೆ. ಅಲ್ಲಿಯ ಸಂಪೂರ್ಣವಾಗಿ ನಿಂತಿಲ್ಲ. ಅದು ಆ ಎಫೆಕ್ಟ್ ಈಗಲೂ ಇದೆ. ಸುಮಾರು 100 ವರ್ಷಗಳಾಯಿತು ಆದ್ರೂ ಸಹ. ಸೊ ಇದು ನ್ಯೂಕ್ಲಿಯರ್ ಬಂದ್ಬಿಟ್ಟು ಅದು ಎಫೆಕ್ಟ್ ಇರುತ್ತೆ ಅದು. ಸೊ ಅದರಿಂದ ಅದನ್ನು ತಡಿಬೇಕು ಮೇಯ್ನು. ಸೊ ಅದು ಏನಾಗುತ್ತೋ ಅಂತ ಗೊತ್ತಿಲ್ಲ ಮುಂದೆ ಬರೋ ದಿನಗಳಲ್ಲಿ. ಈಗ ಯಾವ ರೀತಿ ಇದು ದಿನೇ ಇದು ದಾಳಿ ಜಾಸ್ತಿ ಆಗ್ತಾಯಿದೆ. ಮತ್ತು ಈಗ ಈ ಬಾಂಬ್ಸ್ ಎಲ್ಲ ಅಟ್ಯಾಕ್ ಮಾಡ್ತಾಯಿದ್ದಾರೆ, ಮತ್ತು ಈ ಕೆಲವೊಂದು ಟಾರ್ಗೆಟ್ಸ್ ಮಾಡಿ ಅವನ್ನೆಲ್ಲ ನಾಶ ಮಾಡ್ತಾಯಿದ್ದಾರೆ. ಇದು ಹೇಳೋದಕ್ಕೆ ಬರಲ್ಲ ಈಗ ಎಷ್ಟು ದಿನ ಇದು ಮುಂದುವರಿಬೋದು ಅಂತ ಹೇಳ್ಬಿಟ್ಟು. ಆ ಮೈಂಡ್ ಸೆಟ್ಗೆ ಹೋಗ್ಬಿಟ್ಟಿದೆ ಆ ಮನುಷ್ಯನಿಗೆ. ಸೊ ಅದಕ್ಕೋಸ್ಕರ ಎಲ್ಲ ಈಗ ಮಾಡ್ತಾ ಇದ್ದಾರೆ ಅಂತ ಕೆಲವೊಬ್ಬರ ವಾದ ಇದು. ಖಂಡಿತ. ಯಾಕಂದರೆ ನೋಡಿ, ನೀವು ಹೇಳಿದ ಪ್ರಕಾರ ಅವನು ಈಗಾಗಲೇ ಇಡೀ ಪ್ರಪಂಚಕ್ಕೆ ದೊಡ್ಡನ. ಯಾವುದೇ US ಯುನೈಟೆಡ್ ಸ್ಟೇಟ್ಸ್ ಬಂದ್ಬಿಟ್ಟು ಯಾರೇ ಪ್ರೆಸಿಡೆಂಟ್ ಆದರೆ ಅವರೇ ಮೇಯ್ನು, ಫಸ್ಟ್ ಆಫ್ ದಿ ಎಂಟೈರ್ ವರ್ಲ್ಡ್, ಮೋಸ್ಟ್ ಪವರ್ಫುಲ್ ಪರ್ಸನ್. ದೇ ಆರ್ ಎಲೆಕ್ಟೆಡ್ ಬೈ people from US, but US considered to be one of the richest country. ಹೌದು. And most populated and popular country and ಕರೆಕ್ಟ್. ಸೊ ಅದರಿಂದ ಅವ್ರಿಗೆ ಆಲ್ರೆಡಿ ಆ ಟೈಟಲ್ ಇದೆ ಮೊದಲಿಂದನೂ. ಅದು ಯಾರೇ ಆಗಲಿ, ಟ್ರಂಪ್ ಆಗಲಿ, ಯಾರೇ ಆಗಲಿ, ಅವ್ರು ಓವರ್ ಬಿಕಮ್ ಎ ಪ್ರೆಸಿಡೆಂಟ್, ಯು ವಿಲ್ ಬಿ ದ ಹೆಡ್ ಆಫ್ ದಿ ವರ್ಲ್ಡ್. ಕರೆಕ್ಟ್. ಈಗ ನಾನು ಕೇಳೋದು ನಿಮಗೆ ಒಂದು ಕ್ವಶನ್. ಇಷ್ಟು ದಿನ ಪ್ರೆಸಿಡೆಂಟ್ಗಳಿದ್ರು, ಎಷ್ಟೊಂದು ಪ್ರೆಸಿಡೆಂಟ್ಗಳು ನೀವು ನೋಡಿದ್ದೀರಾ? ಹೌದು. ಈಗ ನಿಮಗೆ 57 ವರ್ಷ ಇರ್ಬೋದು, ಇದೆಯಲ್ಲ, 57 ವರ್ಷ ಆಗಿದೆ. ನೀವು ಎಷ್ಟೊಂದು ಪ್ರೆಸಿಡೆಂಟ್ ನೋಡಿದ್ದೀರಾ, ಆದರೆ ಈ ಥರ ಪ್ರೆಸಿಡೆಂಟ್ ನೀವು ನೋಡಿದ್ದೀರಾ? ಇಲ್ಲ, ಇವರು ಹೇಳ್ಬೇಕಂದ್ರೆ ಡಾಮಿನೇಟೆಡ್ ಅಂದರೆ ಪ್ರತಿಯೊಂದು ಕಡೆಯಿಂದನೂ ಭಾಳ ನನಗೆ ಗೌರವ ಸಿಗಬೇಕು, ನಾನೇ ಎಲ್ಲರಿಗಿಂತಲೂ ದೊಡ್ಡವನು, ನಾನೇನು ಡಿಸಿಷನ್ ತಗೋತೀನಿ. ಕೆಲವೊಂದರೆಲ್ಲ ಇನ್ವಾಲ್ವ್ ಆಗಿದ್ದಾನೆ. ಈಗ ಹೇಳ್ಬೇಕು ಅಂದರೆ ಕಳೆದ ಒಂದು ಯುದ್ಧದಲ್ಲಿ ನಾವು ಪಾಕಿಸ್ತಾನ ಮೇಲೆ ಯುದ್ಧಕ್ಕೆ ಹೋದಾಗ, ಬಟ್ ಜನರೇ ಹೇಳ್ತಾರೆ ಅವರು ಸಹ ಅವರ ಒಂದು ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಅಂತ ಹೇಳ್ತಾರೆ. ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ. ಯಾಕಂದರೆ ಈಗ ಬರೋ ಈ ಪರಿಸ್ಥಿತಿಗಳೆಲ್ಲ ನೋಡ್ತಾ ಇದ್ರೆ ನನಗೇನೋ ಒಂದು ಡೌಟ್ ಬರ್ತಾ ಇದೆ, ಇರ್ಬೋದು, ಇನ್ವಾಲ್ವ್ಮೆಂಟ್ ಇರ್ಬೋದು. ಮೋದಿಯವರು ಒಳಗಡೆ ಇಬ್ಬರು ಸೇರೇನೋ ವ್ಯವಹಾರ ಈ ಒಂದು ವಾರ್ಗೆ ಇನ್ಸೈಡ್ ಕೋರ್ಡಿನೇಟ್ ಮಾಡಿಕೊಂಡು
ಒಳ ಒಪ್ಪಂದ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಮಾಡ್ಬೋದು, ಇರ್ಬೋದು. ಯಾಕಂದ್ರೆ ನಾನು ಏನು ಹೇಳ್ತೀನಿ ಅಂದರೆ, ಯಾಕೆಂದ್ರೆ ನಿಮಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿಲ್ಲ ಯಾವುದು. ಇದಕ್ಕೆ ಮೇನ್ ರೀಸನ್ ಕಾರಣ ಏನಂದರೆ, ಯಾಕಂದರೆ ಈ ಮಿಲಿಟೆನ್ಸಿ ಏನಿದೆಯಲ್ಲ, ಭಯೋತ್ಪಾದಕರು, ಕರೆಕ್ಟ್, ನಮಗೆ ಪ್ರತಿ ಸಲ ಏನಾದರೂ ತೊಂದರೆ ಆಯಿತು ಅಂದರೆ ನಮ್ಮ ಗಡಿಗಳಲ್ಲಿ ಮಿಲಿಟೆನ್ಸಿಂದನೇ. ನಮಗೆ ಪಾಕಿಸ್ತಾನ ಸೈನಿಕರಿಂದ ಅಷ್ಟೊಂದು ನಮಗೆ ಏನು ಕಷ್ಟ ಇಲ್ಲ, ಏನು ಅಂದರೆ ತೊಂದರೆ ಇಲ್ಲ. ನಾನು ಕಾರ್ಗಿಲಲ್ಲಿ ಇರಬೇಕಾದ್ರೆ ನಮಗೆ ಮತ್ತು ಅವ್ರಿಗೆ ಕೇವಲ 16 ಮೀಟ್ರು ಡಿಸ್ಟೆನ್ಸು. ನಾನು ಅವರ ಅಲ್ಲಿ ಪ್ರತಿ ತಿಂಗಳಿಗೆ ಒಮ್ಮೆ ನಾವು ಫ್ಲ್ಯಾಗ್ ಮೀಟಿಂಗ್ ಆಗ್ತಾಯಿತ್ತು. ಅವರು ಬರ್ತಾಯಿದ್ರು, ನಾನು ಹೋಗ್ತಾಯಿದ್ದೆ. ಸೊ ನಾವು ಮಾತಾಡ್ತಾಯಿದ್ವು, ಡಿಸ್ಕಸ್ ಮಾಡ್ತಾಯಿದ್ವು. ಆ ಕಡೆ ಏನಾದರೂ ಆ್ಯಕ್ಟಿವಿಟೀಸ್ ಆದರೆ ನಾವು ಕೇಳ್ತಾಯಿದ್ವು. ನಮ್ಮ ಕಡೆ ಏನಾದರೂ ಆ್ಯಕ್ಟಿವಿಟೀಸ್ ಅಂದರೆ ಏನಾದರೂ ಡೆವಲಪ್ಮೆಂಟ್ಸು, ರೋಡು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು, ಅಥವಾ ರಾಷನ್ಸ್ ಜಾಸ್ತಿ ತೊಗೊಂಬರ್ತಾ ಇರೋದು, ಅಥವಾ ಸಿವಿಲಿಯನ್ಸು ಮೂಮೆಂಟ್ಸ್ ಜಾಸ್ತಿ ಆಗೋದು, ಆ ಥರ ಆದಾಗ ಅವ್ರಿಗೆ ಒಂದು ಡೌಟ್ಸ್ ಬರ್ತಾಯಿತ್ತು, ಏನೋ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ. ನಾಳೆ ದಿವಸ ಇಂಟಿಮೇಷನ್ ಮಾಡ್ತಾ ಇದ್ರ ಅವ್ರುಗಳಿಗೆ? ಇಲ್ಲ, ಅದಕ್ಕೆ ನಾವು ತಿಂಗಳಿಗೊಮ್ಮೆ ಅಲ್ಲಿ ಮೀಟಿಂಗ್ ಮಾಡ್ತಾಯಿದ್ವು. ಅವರೆಲ್ಲ ನೋಟ್ ಮಾಡ್ಕೋತಾ ಇದ್ರು. ಪ್ರತಿದಿನ ಆಕ್ಟಿವಿಟೀಸ್ ಎಲ್ಲ ನೋಟ್ ಮಾಡ್ಕೋತಾ ಇದ್ರು. ನಮ್ಮ ಕಡೆಯಿಂದ ನಾವು ನೋಟ್ ಮಾಡ್ಕೋತಾ ಇದ್ವು, ಇಷ್ಟು ಜನ ಆ ಕಡೆಯಿಂದ ಬರ್ತಾ ಇದ್ದಾರೆ, ಅಷ್ಟು ವೆಹಿಕಲ್ಸ್ ಬರ್ತಾ ಇದ್ದಾವೆ, ಎಕ್ಸ್ಟ್ರಾ ವೆಹಿಕಲ್ಸ್ ಬರ್ತಾ ಇದ್ದಾವೆ, ಇದೆಲ್ಲ ನೋಟ್ ಮಾಡ್ಕೋತಾ ಇದ್ವು. ಅವರು ನೋಟ್ ಮಾಡ್ಕೋದು. ಆಮೇಲೆ ಒಂದು ತಿಂಗಳಿಗೊಮ್ಮೆ ಹೋಗ್ಬಿಟ್ಟು ಮೀಟ್ ಮಾಡ್ತಾ ಇದ್ವು. ಅವ್ರ ಕಮಾಂಡರ್ ಬರ್ತಾ ಇದ್ರು, ನಮ್ಮ ಕಡೆಯಿಂದ ನಮ್ಮ ಕಮಾಂಡರ್ ಹೋಗ್ತಾ ಇದ್ವು, ಡಿಸ್ಕಸ್ ಮಾಡ್ತಾ ಇದ್ವು, ಏನೋ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ, ಏನೋ ತಯಾರಿ ಮಾಡ್ಕೋತಾ ಇದ್ದೀರಾ, ನೀವು ನಾಳೆ ದಿವಸ ಅಟ್ಯಾಕ್ ಮಾಡ್ಬೋದು ಅಂತ. ಅವರು ಸಹ ನಮ್ಮನ್ನು ಕೇಳ್ತಾ ಇದ್ರು. ಏನಾದರೂ ಅವ್ರಿಗೆ ಡೌಟ್ಸ್ ಇದ್ದಲ್ಲಿ, ನಮಗೆ ಡೌಟ್ಸ್ ಇದ್ದಾಗ ನಾವು ಕೇಳ್ತಾ ಇದ್ವು. ಸೊ ಈ ರೀತಿ ಎಲ್ಲ ನಡೀತಾ ಇತ್ತು ಆಗ. ಆದರೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ ನಮಗೆ. ನಾವು ಸೈನಿಕರು ಡೇ ಟೈಮಲ್ಲಿ ಅಥವಾ ರಾತ್ರಿ ಟೈಮಲ್ಲಿ ನಾವು ಹಾಡುಗಳಾಡೋ ಕಾಂಪಿಟೇಷನ್ ಮಾಡ್ತಾಯಿದ್ವು. ಅಷ್ಟೊಂದು ಹತ್ತಿರದಲ್ಲಿರ್ತೀವಿ ನಾವು ಇದರಲ್ಲಿ, ಎಲ್ಲಿ ಕಾರ್ಗಿಲ್ಲು ಮತ್ತು ಡ್ರಾಸ್ ಸೆಕ್ಟರು ಮತ್ತು ಈ ಟೋಲೋಲಿಂಗ್ ಪಾಸ್, ಟೈಗರ್ ಟಾಪ್ ಆ ಕಡೆ ಎಲ್ಲ. ಸೊ ಆ ಥರ ಪರಿಸ್ಥಿತಿಯಲ್ಲಿದ್ದಾಗ ಏನೂ ನಮ್ಗೆ ತೊಂದರೆ ಆಗ್ತಾಯಿರಲಿಲ್ಲ. ಕಾರಣ ಯಾಕಂದರೆ ಈ ದಿನ ಈ ಮಿಲಿಟೆನ್ಸಿ ಭಯೋತ್ಪಾದನೆ ಏನಿದೆಯಲ್ಲ, ಇದು ಈ ಪ್ರಪಂಚದಲ್ಲಿ ಪ್ರತಿಯೊಂದು ದೇಶಗಳಲ್ಲಿ ಇದು ಅಡೆತಡೆಗಳು ಮಾಡ್ತಾಯಿದೆ ಸಿಸ್ಟಮ್ನ. ಸೊ ಅದರಿಂದ ಅದನ್ನು ತಡಿಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ಸಪೋರ್ಟ್ ತಗೊಂಡು, ಅವ್ರ ಸಪೋರ್ಟಿಂದ ನಾವೇನಾದರೂ ಇದನ್ನು ತಡಿಬೋದು ಅಂತೇಳ್ಬಿಟ್ಟು ಅವ್ರಿಗೆ ಒಂದು ಮನಸ್ಸಲ್ಲಿ ಇರ್ಬೋದು. ಆ ಒಂದು ಉದ್ದೇಶದಿಂದ ಅವ್ರು ಸಪೋರ್ಟ್ ಮಾಡ್ತಾ ಇರ್ಬೋದು ಅನಿಸುತ್ತೆ ನನಗೆ. ಬೇಸಿಕಲಿ ಯಾವ ರಾಷ್ಟ್ರಗಳು ಯಾವ ರೀತಿ ಒಪ್ಪಂದಗಳು ಮಾಡ್ಕೊಂಡಿರ್ತಾರೆ? ಈಗ ಹೇಳಬೇಕು ಅಂದರೆ ಈ ಮಿಡ್ಲ್ ಈಸ್ಟು, ಸೌತು ಬೇರೆ ಬೇರೆ ರಾಜ್ಯಗಳು, ದೇಶಗಳು, ಅವೆಲ್ಲ ಒಂದು ಸಂಘಟನೆಗಳಿರುತ್ತೆ. ಆ ಸಂಘಟನೆಗಳಲ್ಲಿ ಅಂದರೆ, ಯಾಕಂದರೆ ಅವ್ರಿಗೆ ಏನಿಲ್ಲ, ಅವ್ರಿಗೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅವ್ರಿಗೆ ಒಳ್ಳೆ ರಿಲೇಷನ್ ಬೆಳೆಸಬೇಕು, ಸಂಬಂಧ ಬೆಳೆಸಬೇಕು ಅಂತ ಒಂದು ಇಚ್ಛೆ ಇದ್ದಾಗ ಅದು ಸಂಬಂಧಗಳು ಯಾಕೆ ಬೆಳೆಯುತ್ತೆ ಅಂದರೆ, ಆ ಬಿಸ್ನೆಸ್ಸೇ ಆಗಲಿ ಅಥವಾ ಅವರ ಕಲ್ಚರಲ್ಲೇ ಆಗಲಿ, ಅದೆಲ್ಲ ಒಂದು ಒಡನಾಟ ಇರಬೇಕು ಒಬ್ರಿಗೊಬ್ರಿಗೆ. ನಿಜ. ಆಗ ಇದ್ದಾಗ ಮಾತ್ರ ಅವರು ಒಬ್ರಿಗೊಬ್ಬರು ಒಂದು ಸಂಘಟನೆಗಳು ಮಾಡಿಕೊಂಡು, ಯಾವುದೇ ದೇಶ ಅಂತ ನಾವು ಹೇಳೋದಕ್ಕಾಗಲ್ಲ, ಯಾವ ದೇಶನ XYZ ಯಾವ ದೇಶ ಒಗ್ಗಟ್ಟಾಗಿ ಅವರೊಂದು ಗ್ರೂಪ್ಸ್ ಮಾಡ್ಕೋಬೋದು, ಡಿಪೆಂಡಿಂಗ್ ಅಪಾನ್ ಅವ್ರ ಕಲ್ಚರು ಮತ್ತು ಆ ಒಂದು ಸೋಷಿಯಲ್ ಎಕನಾಮಿಕ್ ರೀಸನ್ಸ್ ಪ್ರಕಾರ. ಸೊ ಅದು ನಾವು ಹೇಳೋದಕ್ಕಾಗಲ್ಲ, ಇದೇ ಕಂಟ್ರಿನೇ ಒಂದಾಗಬೇಕು ಅನ್ನೋದು ಏನಿಲ್ಲ. ಅವು ಯಾವುದಾದ್ರು ಬೇಸಿಕಲಿ ನಾನು ಕೇಳ್ತಾ ಇರೋದು, ಈಗ ಒಂದು ಒಡನಾಟ ಇಟ್ಕೊಂಡಿರ್ತಾರೆ. ಈಗ US ಜೊತೆ ಭಾರತದ ಜೊತೆ US, ಇರಾನ್ ಜೊತೆನೋ, ಇಸ್ರೇಲ್ ಜೊತೆನೋ, ಅದರ್ ಕಂಟ್ರೀಸ್ ಜೊತೆ ಸಂಬಂಧ ಇಟ್ಕೋಬೇಕಂದ್ರೆ ಕೆಲವೊಂದು ಗೈಡ್ಲೈನ್ಸು ಕೂಡ ಇರುತ್ತೆ ಅನಿಸುತ್ತೆ ಬಹುಶಃ. ಖಂಡಿತ ಗೈಡ್ಲೈನ್ಸ್ ಪ್ರತಿಯೊಬ್ಬ ದೇಶಕ್ಕೂ ಇರುತ್ತೆ. ಆ ಒಂದು ಗೈಡ್ಲೈನ್ ಪ್ರಕಾರನೇ ಅವರು ಇದು ಮಾಡ್ಕೋಬೇಕಾಗುತ್ತೆ, ಸಮझौता ಮಾಡ್ಕೋಬೇಕಾಗುತ್ತೆ. ಸೊ ಅದಿರುತ್ತೆ, ಅದು ಖಂಡಿತ. ಸೊ ಅದರಲ್ಲಿ ಒಪ್ಪಂದ ಯಾರಾದ್ರೂ ಮೀರಿದ್ರೆ ಆಗಿನ ಆ ಕಾಂಟ್ರಾಕ್ಟ್ ಒಂದು ಮಾಡ್ಕೊಂಡಿರ್ತಾರಲ್ಲ, ಒಪ್ಪಂದಗಳು ಮಾಡ್ಕೊಂಡಿರ್ತಾರಲ್ಲ, ಅದರಿಂದ ಏನೆಲ್ಲ ಪರಿಣಾಮ ಎದುರಿಸ್ಬೇಕಾಗುತ್ತೆ ಅವ್ರುಗಳು? ಪರಿಣಾಮ ಅಂದರೆ, ಈಗ ಅವ್ರನ್ನ ಒಂದು ಒಪ್ಪಂದ ಇರುತ್ತೆ, ಒಂದು ನ್ಯಾಟೋ ಅಂತ ಹೇಳ್ತೀವಿ. ಕೆಲವೊಂದು ದೇಶಗಳು ಒಂದು ಗುಂಪಿರುತ್ತೆ. ಆ ಗುಂಪಿನಲ್ಲಿ ಇರದೇ ಇರತಕ್ಕಂಥ ದೇಶಗಳು ಏನಾದರೂ ಆ ಒಂದು ಗುಂಪಿನಲ್ಲಿರುವಂಥ ದೇಶಗಳ ಮೇಲೆ ಏನಾದರೂ ಅಗೇನೆಸ್ಟಾಗಿ ಏನಾದರೂ ಮಾಡಿದಾಗ, ಆ ಗುಂಪಿನವ್ರು ಎಲ್ಲರೂ ಸೇರಿಕೊಂಡು ಇವ್ರಿಗೇನಾದರೂ ತೊಂದರೆ ಕೊಡ್ಬೋದು, ಇವ್ರ ಮೇಲೆ ಅಟ್ಯಾಕ್ ಮಾಡೋದು. ಅವ್ರಿಗೆಲ್ಲರಿಗೂ ರೈಟ್ಸ್ ಇರುತ್ತೆ. ಯಾಕಂದರೆ ಆ ಗುಂಪಿನಲ್ಲಿರೋರನ್ನ ಏನಾದರೂ ಕೆದಕಬೇಕು ಅಂದರೆ ಆ ಗುಂಪಿನ ಒಂದು ದೇಶ ಇರುತ್ತೆ. ಆ ದೇಶದ ಒಂದು ಎಲ್ಲ ಅನುಮತಿ ತಗೋಬೇಕಾಗುತ್ತೆ. ಏನೇ ಹೆಡ್ಡಿಂಗ್ ಆಫ್ ದಿ ಕಂಟ್ರಿ. ಎಸ್, ಡೆಫಿನೆಟ್ಲಿ. ಸೊ ಅದರಿಂದ
ಈಗ ಒಂದು ಗುಂಪಿನ ಒಬ್ಬ ಅಧ್ಯಕ್ಷರಾಗಿರ್ತಾರೆ ಒಂದು ದೇಶ, ಅಂದರೆ XYZ ಯಾರಾದರೂ ಆಗಲಿ ಅದರಲ್ಲಿ. ಸೊ ಅವರಿಂದ ಪರ್ಮಿಷನ್ ತೊಗೋಬೇಕಾಗುತ್ತೆ ಪ್ರತಿಯೊಂದಕ್ಕೂ. ಅವರಿಂದ ಪರ್ಮಿಷನ್ ತೊಗೊಳ್ಳದೆ ನಾವೇನಾದ್ರು ಕೆಲಸ ಮಾಡಿದಾಗ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅವ್ರಿಗೆ. ಈ ದಾಳಿಗಳಿಂದ ಏನೆಲ್ಲ ಅನಾಹುತಗಳಾಗುತ್ತೆ ಸರ್? ದಾಳಿಗಳಿಂದ ನೋಡಿ, ಈಗ ಮೇನ್ ಬಂದ್ಬಿಟ್ಟು ಈ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಪ್ರತಿಯೊಂದು ದೇಶದಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಈ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಆಗಲಿ, ಮೆಟೀರಿಯಲ್ ಏನೇ ಆಗಲಿ, ಅದಕ್ಕೆ ಏರ್ಪೋರ್ಟ್ ಇರುತ್ತೆ. ಏರ್ಪೋರ್ಟ್ಸ್ ಎಲ್ಲ ಧ್ವಂಸ ಆಗುತ್ತೆ ಅಟ್ಯಾಕ್ ಮಾಡೋದ್ರಿಂದ. ಆಮೇಲೆ ಇನ್ಸ್ಟಾಲೇಷನ್ಸ್ ಇರುತ್ತೆ. ಮೇಯ್ನ್ ಇನ್ಸ್ಟಾಲೇಷನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಟೆಕ್ನಾಲಜಿ ಒಂದು ಸೆಂಟರ್ಸ್ ಇರುತ್ತೆ, ಮೇಯ್ನ್ ಟೆಕ್ನಾಲಜಿ ಸೆಂಟರ್ಸ್. ಅದ್ರ ಮೇಲೆ ಅಟ್ಯಾಕ್ ಆದಾಗ ಅದರಿಂದ ಚೇತರಿಸ್ಕೋಬೇಕಂದ್ರೆ ಸುಮಾರು ವರ್ಷಗಳ ಕಾಲ ಅವ್ರಿಗೆ ಎಫರ್ಟ್ಸ್ ಹಾಕಬೇಕಾಗುತ್ತೆ. ಈಗ ಒಂದು ರನ್ವೇ ಬೇಕಾದರೆ, ಒಂದು ರನ್ವೇನಾದರೂ ಧ್ವಂಸ ಮಾಡಿದ್ರೆ ಅದನ್ನು ಮತ್ತೆ ಮಾಡಬೇಕು ಅಂದರೆ ಸುಮಾರು ವರ್ಷಗಳು ತಗೊಳುತ್ತೆ ಅದಕ್ಕೆ ರನ್ವೇ. ಇದೇ ರೀತಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇರುತ್ತೆ ಮೇಯ್ನು, ಅಂದರೆ ಈ ವೆಪನ್ಸು, ಎಕ್ವಿಪ್ಮೆಂಟ್ಸು, ಆಮ್ಯುನೇಷನ್ಸು ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಅದ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಅದರಿಂದ ಚೇತರಿಸ್ಕೋಬೇಕು ಅಂದರೆ ಸುಮಾರು ವರ್ಷಗಳ ಟೈಮ್ ಹಿಡಿಯುತ್ತೆ. ಆ ಮಿಷನರೀಸು ಮತ್ತು ಆ ವೆಪನ್ಸು, ಆ ಒಂದು ತಯಾರಿ ಮಾಡೋದಕ್ಕೆ ಏನೆಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಧ್ವಂಸ ಆಯಿತು ಅಂದರೆ ಅದಕ್ಕೆ ಸುಮಾರು ಖರ್ಚು ಬರುತ್ತೆ, ವೆಚ್ಚ ಜಾಸ್ತಿ ಬರುತ್ತೆ. ಆಮೇಲೆ ಅದು ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದನ್ನೆಲ್ಲ ಚೇತರಿಸ್ಕೊಂಡು ಮತ್ತೆ ಬರಬೇಕು. ಮತ್ತು ಕೆಲವೊಂದು ಇನ್ಸ್ಟಾಲೇಷನ್ಸ್ ಇರುತ್ತೆ, ಅಂದರೆ ಮೇಯ್ನ್ ಇನ್ಸ್ಟಾಲೇಷನ್ಸ್ ಅಂದರೆ ಹಾಸ್ಪಿಟಲ್ಸು, ದೊಡ್ಡ ದೊಡ್ಡ ಹಾಸ್ಪಿಟಲ್ಸು, ಆಮೇಲೆ ಪಾರ್ಲಿಮೆಂಟ್ಸು, ಆಮೇಲೆ VIPಸು ಇರುವಂಥ ಜಾಗಗಳು, ಅದರೆಲ್ಲ ಅಟ್ಯಾಕ್ ಮಾಡಿದಾಗ ಅದರಿಂದ ಚೇತರಿಸ್ಕೋಬೇಕಂದ್ರೆ ಸುಮಾರು ನಷ್ಟ ಆಗುತ್ತೆ. ಆ ನಷ್ಟದಿಂದ ಬರಬೇಕಂದ್ರೆ ಟೈಮ್ ಭಾಳ ಹಿಡಿಯುತ್ತೆ. ಯಾಕೆ ಯಾವಾಗಲೂ ಇಸ್ಲಾಮಿಕ್ ದೇಶಗಳಲ್ಲೇ ಈ ಥರ ಒಂದು ಕೃತ್ಯಗಳು ನಡೆಯುತ್ತೆ, ಕೃತ್ಯಗಳು ಮಾಡ್ತಾರೆ? ಖಂಡಿತ ನೋಡಿ, ಇಸ್ಲಾಮಿಕ್ ಕಂಟ್ರೀಸಲ್ಲಿ ಅವ್ರಿಗೆ ಮೇಯ್ನ್ ಬಂದ್ಬಿಟ್ಟು ಅವರಲ್ಲೇ ಒಂದು ಒಗ್ಗಟ್ಟಿಲ್ಲ. ಅವ್ರಿಗೆ ಭಾಳ ಕೀಳು ಮೇಳು ಅಂತ ಒಂದು ನಾವು ಹೇಳ್ತೀವಲ್ಲ, ಅದನ್ನು ಯಾವಾಗಲೂ ಅವರು ಒಬ್ರಿಗೊಬ್ರು ಗಮನಿಸ್ಕೊಂಡು ಒಬ್ರಿಗೊಬ್ರಿಗೆ ಹಾನಿ ಮಾಡೋದ್ರಲ್ಲಿ ಅವ್ರು ಜಾಸ್ತಿ ಇದು ಮಾಡ್ತಾರೆ. ಮತ್ತು ಅವ್ರ ಹತ್ರ ಏನಂದರೆ ಮೇಯ್ನ್ ಒಗ್ಗಟ್ಟಿಲ್ಲ. ಆಮೇಲೆ ಅವ್ರಿಗೆ ಮೇಯ್ನ್ ಕಾರಣ ಯಾಕಂದರೆ ಅಲ್ಲಿ ಕೆಲವೊಂದು ರಿಸೋರ್ಸಸ್ ಎಲ್ಲ ಇದೆ ಅವ್ರಿಗೆ. ಕೆಲವು ಕಂಟ್ರೀಸಲ್ಲಿ ಆ ರಿಸೋರ್ಸಸ್ ಇಲ್ಲ, ಅವೈಲೇಬಲ್ ಇಲ್ಲ. ರಿಸೋರ್ಸಸ್ ಅಂದರೆ ಮೇಯ್ನು ಈ ಖನಿಜಗಳು ಮತ್ತು ತೈಲ ಇದೆಲ್ಲ ಇದು ರಿಸೋರ್ಸಸ್ ಇದೆಯಲ್ಲ, ಕೆಲವು ದೇಶಗಳಲ್ಲಿಲ್ಲ. ಅವ್ರ ಮೇಲೆ ಹೊಟ್ಟೆ ಕಿಚ್ಚು. ಮತ್ತು ಈಗ ಅವ್ರು ಏನು ಮಾಡ್ತಾರೆ, ನಮ್ಮಲ್ಲಿ ಏನಂದರೆ ಅಟ್ಲೀಸ್ಟ್ ನಮ್ಮ ಸೌತ್ ಏಷ್ಯಾದಲ್ಲಿ ಏನು ಕಂಟ್ರೀಸ್ ಇದಾವಲ್ಲ, ರಾಷ್ಟ್ರಗಳು, ಅವುಗಳಲ್ಲಿ ಎಕ್ಸಾಂಪಲ್ ನಾವು ಕಂಪೇರ್ ಮಾಡಿದ್ರೆ ಅವ್ರಿಗೂ ನಮಗೂ ಭಾಳ ಅಜಗಜಾಂತರವಾದ ಒಂದು ಡಿಫ್ರೆನ್ಸಸ್ ಇದೆ. ಸೊ ಮೇಯ್ನ್ ಬಂದ್ಬಿಟ್ಟು ಅವರಲ್ಲಿ ಒಗ್ಗಟ್ಟಿಲ್ಲ. ಒಬ್ಬರು ಮೇಲೆ ಹೋದರೆ ಕೆಳಗೆ ತುಳಿತಾರೆ. ಮತ್ತು ಏನಂದರೆ ಮಿಲಿಟೆನ್ಸಿ ದೊಡ್ಡ ಪ್ರಾಬ್ಲಮ್ ಇದೆ. ಅಲ್ಲೇ ಒಂದು ಮಿಲಿಟೆನ್ಸಿ ಅಂದರೆ ಅವ್ರಿಗೆ ಫಂಡಿಂಗ್ ಮಾಡ್ತಾರೆ. ಈ ಅರಬ್ ಕಂಟ್ರೀಸು ಅದೆಲ್ಲ ಈ ಮಿಲಿಟೆನ್ಸಿ ಯಾರು ಮಾಡ್ತಾರಲ್ಲ ಅವರು ಅವ್ರಿಗೆ ಏನಂತಾರೆ ಫಂಡಿಂಗ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ ಮತ್ತು ವೆಪನ್ಸ್ ಕೊಡ್ತಾರೆ. ಹೋಗಿ ಕೆಲವೊಂದು ಸಲ ಅವ್ರಿಗೆ ಉಲ್ಟಾ ಅದರಿಂದ ಎಫೆಕ್ಟ್ ಆಗಿದೆ ಕೆಲವು ದೇಶಗಳಿಗೆ. ಸೊ ಈಗ ತಾಲಿಬಾನು ಮತ್ತು ಆಫ್ಘಾನಿಸ್ತಾನು, ಇಸ್ರೇಲು ಮತ್ತು ಈ ಪಾಕಿಸ್ತಾನ ಈ ದೇಶಗಳಲ್ಲಿ ಏನಾಗಿದೆ, ಅವರು ಸಪೋರ್ಟ್ ಮಾಡಿಸ್ತಾರೆ ಬೇರೆಯವ್ರ ಕಡೆಯಿಂದ, ಅರಬ್ ಕಂಟ್ರೀಸಿಂದ ಫಂಡಿಂಗ್ ಮಾಡ್ತಾರೆ, ವೆಪನ್ಸು ಕೊಡ್ತಾರೆ. ಕೆಲವೊಂದು ಸಲ ಅವ್ರ ಮೇಲೇ ಉಲ್ಟಾ ಅವ್ರಿಗೆ ಇದಾಗಿದೆ, ಅವ್ರ ದೇಶಕ್ಕೆ ಹಾನಿಯಾಗಿದೆ. ಸೊ ಅದು ಸಹ ಅವರು ಯೋಚನೆ ಮಾಡೋದಿಲ್ಲ. ಸರಿ, ನಮಗೆ ಹಾನಿ ಮಾಡ್ತಾಯಿದ್ದಾರಾ, ಭಾರತಕ್ಕೆ ಹಾನಿ ಮಾಡ್ತಾಯಿದ್ದಾರಾ, ಸರಿ ಅವರು ಹ್ಯಾಪಿ. ಕೆಲವು ಸಲ ಅವ್ರಿಗೆ ಹಾನಿಯಾದಾಗ ಅವರು ಪಾಠ ಕಲಿಯೋದಿಲ್ಲ. ಅಟ್ಲೀಸ್ಟ್ ಆಗ್ಲಾದರೂ ಪಾಠ ಕಲ್ತ್ಕೊಂಡು ನಮ್ಮ ದೇಶಕ್ಕೆ ಹಾನಿ ಆಗೋದನ್ನು ನಿಲ್ಲಿಸ್ಬೇಕು ಅವರು. ಸೊ ಅದು ಆಗ್ತಾಯಿದೆ ಮೇಯ್ನ್. ಈಗ ಇಸ್ಲಾಂ ದೇಶ ಅಂತ ಅಂದರೆ ಅಲ್ಲಿ ಒಳ್ಳೆಯವರಿರಲಿ ಕೆಟ್ಟವರಿರಲಿ ಅವ್ರನ್ನ ಎಲ್ಲರೂ ಸೇರಿ ಒಂದು ಗ್ರೂಪಿಗೆ ಸೇರ್ತಾರೆ, ಇವರು ಭಯೋತ್ಪಾದಕರು ಅಂದ್ಬಿಟ್ಟು. ಅದು ಎಷ್ಟು ಸರಿ? ಖಂಡಿತ ಅದು ಸರಿ ಇಲ್ಲ. ಯಾಕಂದರೆ ಅವ್ರ ಉದ್ದೇಶ ಏನು? ಭಯೋತ್ಪಾದನೆ ಮಾಡಿಸ್ಬೇಕು, ಜನರಿಗೆ ಹಾನಿ ಮಾಡಿಸ್ಬೇಕು, ಮತ್ತು ಅಲ್ಲಿ ಗಲಭೆ ಸೃಷ್ಟಿ ಮಾಡಬೇಕು, ಮೇಯ್ನ್ ಅವ್ರ ಉದ್ದೇಶ. ಅವ್ರಿಗೆ ಯಾಕಂದರೆ ಆ ಮನಸ್ಸಲ್ಲಿ ಅವ್ರಿಗಿಲ್ಲ. ಸರಿ, ಈಗ ಭಾರತಕ್ಕೆ ಹೋಗಿ ಅಲ್ಲಿ ಏನೋ ಗಲಭೆ ಮಾಡ್ತಾರೆ ಮತ್ತು ಶೂಟ್ ಮಾಡ್ತಾರೆ, ಕೊಲ್ತಾರೆ ಜನರನ್ನು ಅಂತೇಳ್ಬಿಟ್ಟು ಅವ್ರ ಮನಸ್ಸಲ್ಲಿಲ್ಲ. ನಮಗೆ ಇಲ್ಲಿ ಗಲಭೆ ಸೃಷ್ಟಿ ಮಾಡಿ ನಮಗೆ ಕಷ್ಟ ಬಂದರೆ, ಮಕ್ಕಳಿಗೆ ನಮ್ಮ ಜನರಿಗೆ ಹಾನಿ ಆದರೆ ಅವರು ಸುಖ ಅನುಭವಿಸ್ತಾರೆ.
ಸೊ ಅದು ನನಗೆ ಹೇಳಬೇಕು ಅಂದರೆ ಈ ಇಸ್ಲಾಮಿಕ್ ಕಂಟ್ರೀಸ್ ಯಾವೆಲ್ಲ ಇದ್ದಾವಲ್ಲ, ಅವ್ರಿಗೆ ಮನಸ್ಸಲ್ಲಿ ಯಾವುದೇ ರೀತಿಯಾದ ಒಂದು ಏನಂತ ಹೇಳಿದ್ರೆ ಮನಸ್ಸಲ್ಲಿ ಅವ್ರಿಗೆ ಏನೂ ಇಲ್ಲ, ಕರುಣೆ ಅನ್ನೋದಿಲ್ಲ ಅವ್ರಿಗೆ. ಮೇಯ್ನ್ ಯಾರಿಗಾದ್ರೂ ನುಕ್ಸಾನ ಆಯಿತಾ, ಒಬ್ರಿಗೇನಾದರೂ ಕಷ್ಟ ಬಂತಾ, ಇಲ್ಲ ಅವ್ರಿಗೆ ಯಾರಾದರೂ ಅಟ್ಯಾಕ್ ಮಾಡಿದ್ರ, ಅವ್ರ ಪ್ರಾಣ ಹೋಯ್ತಾ ಅಂದರೆ ಅವರು ಅದನ್ನು ದೇ ವಿಲ್ ಬಿ ಹ್ಯಾಪಿ ಡೆಫಿನೆಟ್ಲಿ, ನೋ ಡೌಟ್ಸ್. ಸೊ ಇದು ಆಗ್ತಾಯಿದೆ ಸುಮಾರು ಸಲ. ನಾನು ಜಮ್ಮು ಕಾಶ್ಮೀರದಲ್ಲಿ ಇರಬೇಕಾದ್ರೆ ಸುಮಾರು ಸಲ ಏನಂತಾರೆ ಈ ಸುಸೈಡಲ್ ಅಟ್ಯಾಕ್ ಆಗ್ತಾಯಿತ್ತು. ಸುಸೈಡಲ್ ಅಟ್ಯಾಕ್ ಅಂದರೆ ಬಾಂಬ್ಗಳೆಲ್ಲ ಹಾಕ್ಕೊಂಡು ಬಂದುಬಿಟ್ಟು ಅಲ್ಲೇ ಬರ್ಸ್ಟ್ ಮಾಡೋದು. ಅವನೊಂದು ಜಾಗದಲ್ಲಿ ಬರ್ಸ್ಟ್ ಮಾಡಿದ್ರೆ ಒಂದು 500 ಜನ ಇರೋ ಜಾಗಕ್ಕೆ ಬಂದುಬಿಟ್ಟು ಬರ್ಸ್ಟ್ ಮಾಡಿದ್ರೆ ಅಲ್ಲಿರೋ ಅಕ್ಕಪಕ್ಕದಲ್ಲಿರೋ ಸುಮಾರು 40-50 ಅಡಿ 50 ಮೀಟ್ರ್ ಅಂತರದಲ್ಲಿ ಅಂದರೆ ರೇಡಿಯಸ್ಲಿರೋ ಎಲ್ಲರೂ ಇದಾಗ್ತಾಯಿತ್ತು, ಎಫೆಕ್ಟ್ ಆಗ್ತಾಯಿತ್ತು. ಆ ಥರ ಮಾಡ್ತಾಯಿದ್ರು. ಅವರು ಒಬ್ಬ ಸುಸೈಡಲ್ ಅಟ್ಯಾಕ್ ಮಾಡಬೇಕು ಅಂತ ಮನಸ್ಸು ಮಾಡಿದವನು, ಅವನ ಮನಸ್ಸು ಯಾವ ಥರ ಇರುತ್ತೆ ಹೇಳಿ? ಯಾಕಂದರೆ ಅವ್ರಿಗೆ ಆಲ್ರೆಡಿ ಫಂಡಿಂಗ್ ಮಾಡಿರ್ತಾರೆ, ಅವ್ರ ಮನೆಗೆ ಸುಮಾರು 10 ತಲಾಂತರಲ್ಲಿ ತಿನ್ನೋವರೆಗೂ ಏನೆಲ್ಲ ಬೇಕೋ ಅವರಿಗೆಲ್ಲ ದುಡ್ಡು ಎಲ್ಲ ಕೊಟ್ಟಿರ್ತಾರೆ, ಫೈನಾನ್ಸ್ ಎಲ್ಲ ಕೊಟ್ಟು. ಬಟ್ ಆ ಒಂದು ವ್ಯಕ್ತಿ ಆ ಸುಸೈಡಲ್ ಅಟ್ಯಾಕ್ ಮಾಡ್ಕೊಂಡು ಮಾಡೋದಕ್ಕೆ ಅಂತ ಬರ್ತಾನಲ್ಲ, ಅವನು ಎಷ್ಟು ಮನಸ್ಸಲ್ಲಿ ನೊಂದಿರ್ತಾನೆ, ಅವನು ಎಷ್ಟು ತಯಾರಿ ಮಾಡ್ಕೊಂಬಂದಿರ್ತಾನೆ, ನಾನು ಪ್ರಿಪೇರ್ ಆಗಿರ್ತಾನೆ ಅವನು. ಅದನ್ನು ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು. ಅದೇ ರೀತಿ ನಾನು ಹೇಳ್ತೀನಿ, ಪ್ರತಿಯೊಬ್ಬರಲ್ಲೂ ಆ ಒಂದು ಮನೋಭಾವನೆ ಇದೆ. ನಾವು ಜಮ್ಮು ಕಾಶ್ಮೀರದಲ್ಲಿ ಇರಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲೂ ಸಹ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಗೈಡ್ ಇರ್ತಾಯಿದ್ದ. ಅವನು ಗೈಡ್ ಮಾಡ್ತಾಯಿದ್ದ, ಮಿಲಿಟೆಂಟ್ಸ್ಗೆ ಕರ್ಕೊಂಡು ಹೋಗ್ತಾಯಿದ್ದ, ತೋರಿಸ್ತಾಯಿದ್ದ, ಈ ಥರ ಕ್ಯಾಂಪ್ ಇದೆ, ಈ ಥರ ಪೆಟ್ರೋಲಿಂಗ್ ಬರ್ತಾರೆ ರಾತ್ರಿ, ಈ ಥರ ಜಾಗದಲ್ಲಿ ಅಂಬುಷ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದ. ಅಷ್ಟೊಂದು ಸಪೋರ್ಟ್ ಮಾಡ್ತಾಯಿದ್ರು. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈಗ ಪರಿಸ್ಥಿತಿ ಭಾಳ ಬದಲಾವಣೆ ಆಗಿದೆ ಸುಮಾರು ಒಂದು 10-15 ವರ್ಷಗಳ ನಂತರ. ಸೊ ಮೊದಲು ನಾವಿರಬೇಕಾದ್ರೆ ಎಷ್ಟೊಂದು ಕಠಿಣ ಪರಿಸ್ಥಿತಿ ಇತ್ತು ಅಂದರೆ, ಮಿಲಿಟೆಂಟ್ಸಲ್ಲಿ ಡೇ ಟೈಮಲ್ಲಿ ಹಳ್ಳಿಗಳಲ್ಲೆಲ್ಲ ಓಡಾಡ್ತಾಯಿದ್ರು. ಆ ಜನರು ಹೇಳ್ತಾಯಿದ್ರು, ಸರ್ ಇವತ್ತು 20 ಜನ ಬಂದಿದ್ರು ನಮ್ಮೂರಿಗೆ, ಬರ್ತಾರೆ, ಅಲ್ಲಿ ಮನೆಗಳಿಗೆ ಹೋಗ್ತಾರೆ, ರಾಷನ್ಸ್ ತೊಗೋತಾರೆ, ದುಡ್ಡು ತೊಗೋತಾರೆ, ಕಲೆಕ್ಟ್ ಮಾಡ್ಕೋತಾರೆ, ಆಮೇಲೆ ಫಾರೆಸ್ಟ್ಗೆ ಹೋಗ್ಬಿಡ್ತಾರೆ. ಅವ್ರಿಗೇನೆಲ್ಲ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಏನೆಲ್ಲ ಮಾಡ್ತಾರೆ, ಎಲ್ಲೆಲ್ಲಿ ಉಳ್ಕೋಬೇಕು, ರಾತ್ರಿ ಉಳ್ಕೋತಾರೆ, ಮಾಡಿಕೊಂಡು ಮತ್ತೆ ಮಾರನೇ ದಿವಸ ಎಲ್ಲ ರಾಷನ್ಸು ಎಲ್ಲ ತೊಗೊಂಡು ದುಡ್ಡುಗಳು ಸಹ ತೊಗೊಂಡು ಜನರ ಹತ್ರ ಹೋಗ್ಬಿಡ್ತಾಯಿದ್ರು. ಸೊ ನಾವು ಹೋದ ನಂತರ 2000 ನಂತರ ನಾವಲ್ಲಿ ಡಿಪ್ಲಾಯ್ಮೆಂಟ್ ಆದಾದಮೇಲೆ ಸುಮಾರು ಈ ರೀತಿ ನಡ್ತಾ ಇದ್ದಂಥ ಘಟನೆಗಳೆಲ್ಲ ನಿಲ್ಲಿಸ್ಬಿಟ್ಟು ನಾವು ಹೋದ್ಮೇಲೆ. ಸೊ ಈಗ ಸ್ವಲ್ಪ ಕಂಟ್ರೋಲಲ್ಲಿದೆ ಜಮ್ಮು ಕಾಶ್ಮೀರದಲ್ಲಿ. ಮೊದಲಿನ ಪರಿಸ್ಥಿತಿ ಇಲ್ಲ, ಈಗ ಪರಿಸ್ಥಿತಿ ಎಲ್ಲ ಬದಲಾವಣೆ ಆಗಿದೆ. ಸೊ ಈ ರೀತಿ ನೀವು ಹೇಳಿದ ಪ್ರಕಾರ ಈ ಮುಸ್ಲಿಮ್ಸ್ಗೆ ಅಥವಾ ಈ ಒಂದು ಮುಸ್ಲಿಮ್ ಕಂಟ್ರೀಸ್ ಇದಾವಲ್ಲ, ಅವ್ರಿಗೆ ನೋಡಿ ಅವ್ರ ಮನಸ್ಸು ಅವರು ಇದರಲ್ಲೇ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಯಾಕಂದರೆ ಅವರು ಮಕ್ಕಳಿಂದ ನೋಡ್ತಾ ಇರ್ತಾರೆ, ಅಲ್ಲಿ ಗಲಭೆಗಳು ಅಥವಾ ಏನೆಲ್ಲ ಹಿಂಸೆಗಳಾಗ್ತವೆ, ಅದೆಲ್ಲ ನೋಡ್ತಾನೆ ಇರ್ತಾರಲ್ಲ, ಅವ್ರಿಗೆಲ್ಲ ಮೊದಲಿಂದನೇ ಅವ್ರ ಬ್ಲಡ್ಡಲ್ಲೇ ಬಂದುಬಿಟ್ಟಿರುತ್ತೆ. ಸೊ ಆ ಥರ ಪರಿಸ್ಥಿತಿ ಅಲ್ಲಿ. ಸೊ ಇರಾನ್ನ ಸರ್ವೋಚ್ಚ ನಾಯಕನನ್ನು ಹೊಡೆದು ಮುಗಿಸಿದ್ದಾರೆ. ಸೊ ಅದನ್ನು ಬಂದ್ಬಿಟ್ಟು ಇವರು ಮಿಸ್ಟರ್ ಟ್ರಂಪ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಸೊ ಅವ್ರದ್ದೆಲ್ಲ ಒಂದು ನೋಡಿ, ಈಗ ಆ ನಾಯಕ ಸತ್ತ ಮೇಲೆ ಅಂದರೆ ಕಿಲ್ ಆದಮೇಲೆ ಒಂದು ಪಂಗಡ ಮಾತಾಡುತ್ತೆ ಸತ್ತಿದ್ದು ಸರಿ ಅನಿಸುತ್ತೆ, ಇನ್ನೊಂದು ಪಂಗಡ ಮಾತಾಡುತ್ತೆ ಸಾಯಿಸಿದ್ದು ರಾಂಗ್ ಅನಿಸುತ್ತೆ. ಸೊ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಖಂಡಿತ ನೋಡಿ, ಈಗ ಹೇಳಬೇಕು ಅಂದರೆ ನಮ್ಮ ಭಾರತದಲ್ಲೇ ಕೆಲವೊಂದು ಮುಸ್ಲಿಂ ಕಮ್ಯುನಿಟೀಸ್ ಜನರು ಇದನ್ನು ಖಂಡಿಸ್ತಾ ಇದ್ದಾರೆ. ಮತ್ತು ಕೆಲವೊಬ್ಬರು ಸುಮಾರು ನಮ್ಮ ದೇಶದಲ್ಲೇ ಸುಮಾರು ಜಾಗಗಳಲ್ಲಿ ಇದನ್ನು ಖಂಡಿಸಿ ಏನಂತಾರೆ ಪ್ರತಿಭಟನೆಗಳು ಮಾಡ್ತಾಯಿದ್ದಾರೆ. ಬಟ್ ನಾವು ಹೇಳಬೇಕಂದ್ರೆ ಈಗ ಅದು ತಪ್ಪು. ಯಾಕಂದರೆ ಯಾವುದೋ ದೇಶದಲ್ಲಿ ಯಾರೋ ಸತ್ತಿದ್ದಾರೆ, ಅಲಿ ಖಮೇನಿ ಅನ್ನೋರು, ಅವರು ಸರ್ವೋಚ್ಚ ಯಾರೋ ಸುಪ್ರೀಂ ಲೀಡರು, ಮತ್ತು ಅವರ ಒಂದು ಹಿಸ್ಟ್ರಿ ನೋಡಬೇಕು ಅಂದರೆ ಕೆಲವೊಂದು ಸಂಘಟನೆಗಳಿಗೆ, ಮಿಲಿಟೆನ್ಸಿ ಸಂಘಟನೆಗಳಿಗೆ ಅವರು ಸಪೋರ್ಟ್ ಮಾಡ್ತಾಯಿದ್ರು. ಯಾಕಂದರೆ ಅವ್ರಿಗೆ ಭಾಳ ಸಂತೋಷ, ಯಾಕಂದರೆ ಡೊನಾಲ್ಡ್ ಟ್ರಂಪ್ಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಂಥ ವ್ಯಕ್ತಿ ಆ ದಿನ ಅವರೊಂದಿಗೆ ಇದ್ದಂಥ ಸುಮಾರು ಈ ಒಂದು ಮಿಲಿಟೆನ್ಸಿ ಲೀಡರ್ಸ್ ಎಲ್ಲ ಸಾವನ್ನಪ್ಪಿದ್ದಾರೆ. ಅದೇ ದಿನ ಮೊದಲನೇದಾಗಿ ದಾಳಿ ಮಾಡಿದಾಗ ಸುಮಾರು 40 ಕಮಾಂಡರ್ಸು ಅವರೊಂದಿಗೆ ಇದ್ದವರು ಅವರೆಲ್ಲ ಧ್ವಂಸ ಆಗಿದ್ದಾರೆ ಆ ದಿನ. ಸೊ ಅದನ್ನು ಅವರು ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಕಾರಣ ಯಾಕಂದರೆ
ಅಂಥ ಒಬ್ಬ ವ್ಯಕ್ತಿನ ನಾವು ಕೊಂದಿದ್ದೀವಿ ಅಂತೇಳ್ಬಿಟ್ಟು ಅವ್ರಿಗೆ ಒಂದು ಹೆಮ್ಮೆ. ಸೊ ಆದರೆ ಜನರು ಅವರು ಸರ್ವೋಚ್ಚ ನಾಯಕ ಇರಾನ್ನ ಅಂತೇಳ್ಬಿಟ್ಟು ಅವ್ರನ್ನ ಖಂಡಿಸಿ, ಅವರ ಸತ್ತಿದ್ದನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡೋದು ಅದೆಲ್ಲ ಸರಿಯಲ್ಲ. ಯಾಕಂದರೆ ಅದು ಯಾವುದೋ ದೇಶ ಯಾರೋ ಸತ್ತಿದೆ, ಆ ದೇಶದಲ್ಲಿ ಆಯಾ ದೇಶದಲ್ಲಿ ಯಾರಿಗೆ ಏನು ಸಮಸ್ಯೆ ಆಗಿರುತ್ತೆ ಅವ್ರ ನಾಯಕರನ್ನ ನೆಲ್ಕೊಂಡಿದ್ದಾರೆ, ಆ ದೇಶದಲ್ಲಿ ಮಾತ್ರ ನಿಮ್ಮ ಪ್ರೊಟೆಸ್ಟ್ ಮಾಡ್ಕೊಳ್ಳಿ, ಅದಕ್ಕೆ ಎಗನೆಸ್ಟ್ ಹೋಗಿ, ಬಟ್ ನಾಟ್ ಇನ್ ಇಂಡಿಯಾ ಅಂತ ನೀವು ಹೇಳ್ತಾ ಇರೋದು. ಹೌದು, ಯಾವುದೇ ದೇಶದಲ್ಲೇ ಆಗಲಿ, ನಾನು ಇಂಡಿಯಾ ಅಂತ ಹೇಳ್ತಾ ಇಲ್ಲ, ಇಂಡಿಯಾ ಆ ಒಂದು ಇರಾನ್ ಬಿಟ್ಟರೆ ಬೇರೆ ದೇಶದಲ್ಲಿ ಯಾರೂ ಪ್ರತಿಭಟನೆ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಯಾಕಂದರೆ ಅವರ ಹಿಸ್ಟ್ರಿ ನೋಡಿ, ಅವ್ರ ಬ್ಯಾಕ್ಗ್ರೌಂಡ್ ನೋಡಿ, ಆ ಒಬ್ಬ ವ್ಯಕ್ತಿ ಎಷ್ಟು ಸಂಘಟನೆಗಳಿಗೆ ಸಪೋರ್ಟ್ ಮಾಡ್ತಾಯಿದ್ದ. ಮಿಲಿಟೆನ್ಸಿ ಬೆಳೆಯೋದಕ್ಕೆ ಕಾರಣ ಯಾರು? ಇಂಥ ಒಬ್ಬ ವ್ಯಕ್ತಿಗಳು, ಇಂಥ ಕೆಲವೊಂದು ವ್ಯಕ್ತಿಗಳು ಸಪೋರ್ಟಿಂದನೇ ಅವ್ರು ಬೆಳೆಯೋದು. ಅವ್ರಿಗೆ ಫಂಡಿಂಗ್ ಮಾಡೋದು, ಅವ್ರಿಗೆ ವೆಪನ್ ಸಿಸ್ಟಮ್ ಇದು ಕೊಡೋದು, ತರಬೇತಿ ಕೊಡಿಸೋದು, ಅದೆಲ್ಲ ಮಾಡ್ತಾರಲ್ಲ, ಅದರಿಂದನೇ ಈ ಒಂದು ಭಯೋತ್ಪಾದನೆ ಬೆಳೆಯೋದು ದೇಶಗಳಲ್ಲಿ. ಸೊ ಅವರ ಒಂದು ಬೆಳೆಸೋ ಒಂದು ಭಯೋತ್ಪಾದನೆಯಿಂದ ಇಡೀ ವರ್ಲ್ಡ್ಗೆ ಇದರಿಂದ ಸಮಸ್ಯೆ ಆಗ್ತಾಯಿತ್ತು. ಆ ಸಮಸ್ಯೆಯಿಂದ ನಾವು ತಡೆದಿದ್ದೀವಿ ಅಂತ ಒಬ್ಬರಿಗೆ ಮನಸ್ಸಲ್ಲಿ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಸೊ ಅದು ಆ ಖುಷಿನೇ ನಾವು ಖುಷಿನೂ ಮಾಡಬೇಕು ಅಂತೇನಿಲ್ಲ, ಬಟ್ ಪ್ರತಿಭಟನೆ ಮಾಡಬಾರ್ದು ಅವ್ರ ಎಗನೆಸ್ಟಾಗಿ. ಅವ್ರು ಹೋಗ್ಬಿಟ್ರು ಇರಾನ್ನವರು, ಸರ್ವೋಚ್ಚ ನಾಯಕ ಅವರು ಭಾಳ ದೊಡ್ಡ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅವ್ರನ್ನ ನಾವು ಪ್ರತಿಭಟನೆ ಮಾಡಬಾರ್ದು, ಅವ್ರನ್ನ ಸಾಯಿಸ್ಬಿಟ್ರು ಅಂತ ಹೇಳ್ಬಿಟ್ಟು. ಸೊ ಅದು ತಪ್ಪು. ಯಾವುದೇ ದೇಶ ಆಗಲಿ, ನಮ್ಮ ದೇಶನೇ ಅಲ್ಲ, ಬೇರೆ ದೇಶ ಯಾವುದೇ ದೇಶ ಆಗಲಿ ಅದನ್ನು ಪ್ರತಿಭಟನೆ ಮಾಡಬಾರ್ದು. ಸೊ ಅವ್ರಿಗೇನೋ ಅವ್ರ ಕಷ್ಟದಲ್ಲಿ ಅವ್ರಿಗೇನೋ ಆಯಿತು ಅಂತೇಳಿ ಸಮಸ್ಯೆ ಆಯಿತು ಅಂತ ನಾವ್ಯಾಕೆ ಪ್ರತಿಭಟನೆ ಮಾಡಬೇಕು ನಮ್ಮ ದೇಶದಲ್ಲಿ? ಈಗ ಇನ್ನೊಂದೇನಂತ ಅಂದರೆ, ಈಗೇನು ಟ್ರಂಪ್ ಬಗ್ಗೆನೇ ನಾನು ಮಾತು ಕೇಳೋದು ತಮಗೆ ಕ್ವಶನ್ನು ಏನಂತ ಅಂದರೆ, ಟ್ರಂಪ್ಗೆ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದಾರೆ ಟ್ರಂಪ್. ಏನಂತ ಅಂದರೆ, ಎಲ್ಲರೂ ನಾನು ಎಲ್ಲ ದೇಶಗಳನ್ನು ನನ್ನ ಕೈಯಲ್ಲಿ ಹಿಡ್ಕೋಬೇಕು, ಅಂದರೆ ಎಲ್ಲರೂ ನನಗೆ ಸರೆಂಡರ್ ಆಗಬೇಕು ಅಂದ್ಬಿಟ್ಟು. ಸೊ ಆ ಮನುಷ್ಯ ಇನ್ನೇನೆಲ್ಲ ಮಾಡ್ಬೋದು. ಯಾಕೆಂದರೆ ಈಗ ನಮ್ಮ ಮೋದಿಯವರು ಕೇಳಲ್ಲ ಅವ್ರ ಮಾತು ಅಂದ್ಕೊಳ್ಳಿ. ಕೆಲವೊಬ್ರು ಹೇಳ್ತಾರೆ ಮೋದಿ ಟ್ರಂಪ್ ಮಾತನ್ನ ಕೇಳ್ತಾರೆ, ಟ್ರಂಪ್ಗೆ ಸರೆಂಡರ್ ಆಗಿದ್ದಾರೆ ಅಂತಲೇ ಹೇಳ್ತಾರೆ. ಯಾರು? ಮೋದಿಯವರು. ನಿಜನೋ ಸುಳ್ಳ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಹೌದು. ಬಟ್ ನಾನು ಮಾತಾಡ್ತಾ ಇರೋದು ಇಲ್ಲಿ ಓನ್ಲಿ ಟ್ರಂಪ್ ಮೈಂಡ್ ಸೆಟ್ ಹೇಗಿದೆ ಇತ್ತೀಚಿನ ಬೆಳವಣಿಗೆ ನೋಡಿಕೊಂಡ್ರೆ. ನೋಡಿ, ನೀವು ಹೇಳ್ತಾ ಇರೋದು ನಿಜಾನೇ. ಯಾಕಂದರೆ ಟ್ರಂಪ್ ಜೊತೆಯಲ್ಲಿ ನಮ್ಮ ಮೋದಿಯವರ ಒಡನಾಟ ಚೆನ್ನಾಗಿದೆ ಅಂದರೆ ಕಾರಣ ಯಾಕಂದರೆ ಬಿಸ್ನೆಸ್ ಅಂದರೆ ನಮ್ಮ ಮೇಯ್ನ್ ಬಿಸ್ನೆಸ್ ಏನಾಗ್ತಾಯಿದೆ ಈಗ, ನಮಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ಸೇ ಆಗಲಿ ಅಥವಾ ನಮ್ಮಿಂದ ಸೈಂಟಿಸ್ಟ್ಸೇ ಆಗಲಿ ಮತ್ತು IT ಟೆಕ್ನಾಲಜಿ ಆಗಲಿ, ಅವ್ರ ಕಂಪ್ನೀಸ್ ಬಂದು ನಮ್ಮ ದೇಶದಲ್ಲಿ ಏನು ಮಾಡ್ತಾ ಇದ್ದಾವೆ, ನಮ್ಮ ಡೆವಲಪ್ಮೆಂಟ್ ಏನಾಗ್ತಾಯಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಅವರೀಗ ಟ್ರಂಪ್ ನಾಳೆ ನೀನು ಬಂದುಬಿಟ್ಟು ಸಪೋರ್ಟ್ ಮಾಡಿ ನನಗೆ ಮತ್ತು ಇಸ್ರೇಲ್ಗೆ ಅಂತ ಹೇಳಿದ್ರೆ ಅವರು ಸಪೋರ್ಟ್ ಮಾಡಬಾರ್ದು. ಯಾರು? ಮೋದಿಯವರು ಮಾಡಬಾರ್ದು. ಮೋದಿಯವರು ಸಪೋರ್ಟ್ ಮಾಡಬಾರ್ದು. ಟ್ರಂಪ್ ಕೂಡ ಟ್ರಂಪ್ ಹೇಳಿದ್ರೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಾ ಇಸ್ರೇಲ್ಗೆ. ಅಂದ್ರೆ ಯಾವುದೇ ದೇಶಕ್ಕೂ ಸಪೋರ್ಟ್ ಮಾಡಬಾರ್ದು. ನಮ್ಮ ದೇಶದಲ್ಲಿ ಏನು ಈಗ ಪರಿಸ್ಥಿತಿ ಇದೆ ಹಾಗೇ ಕಾಪಾಡ್ಕೊಂಡು ಹೋಗ್ಬೇಕು, ಯಾರದೇ ಮಾತು ಕೇಳ್ಕೋಬಾರ್ದು, ಟ್ರಂಪ್ ಮಾತನ್ನು ಕೂಡ ಕೇಳಬಾರ್ದು ಅಂತ ಹೇಳ್ತಾ ಇದ್ದೀರ ತಾವು. ಹೌದು. ಈಗ ಟ್ರಂಪು ನೀವು ಹೇಳ್ತಾ ಇದ್ದೀರಾ, ಈಗ ಟ್ರಂಪು ಮತ್ತು ನಮ್ಮ ಮೋದಿಯವರ ಒಡನಾಟ ಭಾಳ ಚೆನ್ನಾಗಿದೆ. ಅವರು ಆಗಾಗ ಭೇಟಿ ಆಗ್ತಾ ಇರ್ತಾರೆ. ಈಗಾಗಲೇ ರೀಸೆಂಟಾಗಿ ಭೇಟಿ ಆದರು. ಬಟ್ ಅವರು ಭೇಟಿಯಾಗೋದು ಬೇರೆ ಕಾರಣಗಳಿಂದ, ನಾಟ್ ಫಾರ್ ವಾರ್ ಅಥವಾ ಬೇರೆ ಯಾರಿಗಾದರೂ ಸಪೋರ್ಟ್ ಮಾಡಬೇಕು, ನಾವು ವಾರ್ ಮಾಡಿಸ್ಬೇಕು, ನೀವು ವಾರ್ ಮಾಡಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಅವರು ಖಂಡಿತವಾಗಿ ಏನು ಹೇಳ್ತಾ ಇಲ್ಲ. ಬಟ್ ಬಿಸ್ನೆಸ್ ಡೆವಲಪ್ಮೆಂಟಿಗಂತೂ ಖಂಡಿತ ಅವರು, ಯಾಕಂದರೆ ನಮ್ಮ ದೇಶವನ್ನು ಮುಂದೆ ತಗೊಂಡು ಹೋಗಬೇಕು ಬಿಸ್ನೆಸ್ಸಲ್ಲಿ, ಮತ್ತು ಎಕಾನಮಿ ಗ್ರೋತು ಆಗಬೇಕು ನಮ್ಮ ದೇಶಕ್ಕೆ ಅನ್ನೋ ಒಂದು ಉದ್ದೇಶದಿಂದ ಹೊರತು ಬೇರೆ ಉದ್ದೇಶದಿಂದ ಇಲ್ಲ ಹೇಳಬೇಕು ಅಂದರೆ. ಸರ್, ಇವಾಗ ಇನ್ನೊಂದು, ಈಗ ನೀವು ಎಲ್ಲ ಮಿಲಿಟರಿಯಲ್ಲಿದ್ದು ಆರ್ಮಿಯಲ್ಲಿದ್ದವರು. ಸೊ ಇಲ್ಲಿ ಏನಾಗುತ್ತೆ, ಒಬ್ಬ ಮನುಷ್ಯನ ಒಂದು ನನ್ನ ಮತ್ತೆ ಹೇಗೇನು ಟ್ರಂಪ್ ಹೇಳ್ತಾ ಇರೋದು, ಆ ಮನುಷ್ಯನ ಒಂದು ಆಸೆ ಈಡೇರಿಸ್ಕೊಳ್ಳಿಕ್ಕೆ ಮಿಲಿಟ್ರಿಯವರು ಇವರೆಲ್ಲ ಬಲಿ ಆಗ್ತಾರೆ. ಸೊ ಕೆಲವೊಂದನ್ನು ಮಾತಾಡಿ ಬಗೆಹರಿಸೋದು ಕೂಡ ಇರುತ್ತೆ. ತಮಗೆ ಗೊತ್ತಿರಂಗೆ ದೇಶದ ನಡುವೆ ಮಾತಾಡಿ ಮುಗಿಸೋಗಳದು ಇರುತ್ತೆ. ಆದರೆ ಇದು ಎಲ್ಲದಕ್ಕೂ ವಾರೇ ಮಾಡಬೇಕಾ? ಇಲ್ಲ, ಖಂಡಿತ ಇಲ್ಲ. ವಾರ್ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಎಲ್ಲೂ ಬರೆದಿಲ್ಲ ಅಥವಾ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ.
ಕೆಲವೊಂದು ವಿಷಯಗಳು ನಾವು ಇಂಟರ್ನಲ್ಲಿ ಡಿಸ್ಕಸ್ ಮಾಡ್ಬೋದು. ಸರಿ, ಈ ಥರ ತೊಂದರೆ ಇದೆ, ಈ ತೊಂದರೆನ ಬಗೆಹರಿಸ್ಬೇಕಾದ್ರೆ ನಿಮ್ಮಿಂದ ಏನು ಪ್ರಯತ್ನ ಮಾಡಬೇಕು, ನಾವು ಏನು ಪ್ರಯತ್ನ ಮಾಡಬೇಕು, ಖಡಾಖಂಡಿತವಾಗಿ ಅವ್ರು ಏನೋ ಮಾಡಿ ಅದು ಒಪ್ಪಂದ ಮಾಡಿಕೊಂಡು ಅದನ್ನು ಬಗೆಹರಿಸ್ಕೋಬೇಕೆ ಹೊರತು ಪ್ರತಿಯೊಂದಕ್ಕೂ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಚಿಕ್ಕ ಪುಟ್ಟ ಸಮಸ್ಯೆಗಳೇನಾದರೂ ಇದ್ದರೆ ಅವನ್ನೆಲ್ಲ ನಾವು ಇಂಟರ್ನಲಲ್ಲಿ ಬಗೆಹರಿಸ್ಕೋಬೋದು. ಸರ್, ಈ ವಾರ್ ಸ್ಟಾರ್ಟ್ ಆಗೋದಕ್ಕೆ ರೀಸನ್ ಏನು ಸರ್ ಆಗಿದ್ರೆ? ಅದೇ ಮೇಯ್ನ್ ಕಾರಣ ಇದೆ ಅಲ್ಲ, ಮಿಲಿಟೆನ್ಸಿ ಅಲ್ಲಿರೋಕ್ಕಂಥ ಅದು ಜನರಿಗೆ ಬೇರೆ ದೇಶಗಳಿಗೆಲ್ಲ ಅವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಮೇಯ್ನು. ಮತ್ತು ಏನಾಗಿದೆ, ಈಗ ಇರಾನ್ ಮತ್ತು ಇಸ್ರೇಲಲ್ಲಿ ಯುದ್ಧ ಆಯ್ತಲ್ಲ, ಗಾಜಾ ಸ್ಟ್ರಿಪ್ ಇದೆಯಲ್ಲ, ಇರಾನ್ ಮತ್ತು ಇಸ್ರೇಲ್ನ ಮಧ್ಯದಲ್ಲಿ. ಸೊ ಅಲ್ಲಿ ಏನಾಯಿತು, ಫಸ್ಟ್ ಟೈಮ್ ಅವ್ರು ಅಟ್ಯಾಕ್ ಮಾಡಿದಾಗ ಅಲ್ಲಿ ಸುಮಾರು ಒಂದು 450 ಜನನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ತೊಗೊಂಡೋದ್ರು. ಲೋಕಲ್ಸ್ನ ಪಾಪ, ಏನೋ ಇನ್ನೋಸೆಂಟ್ಸ್ ಪಾಪ, ಅವ್ರು ಕರ್ಕೊಂಡೋಗಿ ಎಷ್ಟೆಲ್ಲ ಹತ್ಯೆ ಮಾಡಿದ್ರು. ನೀವು ಇವಾಗಲೇ ಒಂದು ಮೂವಿ ಸಹ ಬಂದಿದೆ ಅದ್ರ ಬಗ್ಗೆ, ಆ ಮೂವಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಯಾವುದೇ ರೀತಿ ಅವ್ರಿಗೆ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಸುಮಾರು 150 ಜನ ಬಲಿ ತಗೊಂಡ್ರು. ಅವರೆಲ್ಲ ಮಾಡಿರೋದು ಯಾರು? ಅಲ್ಲಿಯ ಒಂದು ಮಿಲಿಟೆನ್ಸಿ ಆರ್ಗನೈಸೇಷನ್ ಒಂದಿದೆ. ಅದು ನಾಟ್ ಓನ್ಲಿ ಎನಿ ಕಂಟ್ರಿ, ಇಸ್ರಾಯೇಲು ಅಲ್ಲ, ಇರಾನು ಅಲ್ಲ. ಅದಕ್ಕೆ ಯಾರು ಪವರ್ ಕೊಟ್ಟಿರೋದು, ಅವ್ರಿಗೆಲ್ಲ ಸಪೋರ್ಟ್ ಯಾರು ಮಾಡಿದ್ದು? ಇರಾನ್ನವರು. ಅದಕ್ಕೆ ಸಪ್ರೇಟಾಗಿ ಒಂದು ಆರ್ಗನೈಸೇಷನ್ ಸೃಷ್ಟಿ ಮಾಡಿ ಅವರೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಇವ್ರನ್ನ ಇನ್ನೋಸೆಂಟ್ ಸಿವಿಲಿಯನ್ಸ್ನ ಪಾಪ ಕರ್ಕೊಂಡೋಗಿ ಎತ್ಕೊಂಡೋಗಿ, ಅಂದರೆ ಏನಂತಾರೆ, ಅಲ್ಲಿಂದ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಸೊ ಅವ್ರನ್ನ ಸುಮಾರು ಚಿತ್ರಹಿಂಸೆ ಕೊಟ್ಟಿದ್ದಾರೆ. 3 ತಿಂಗಳು ಇಟ್ಕೊಂಡು ಅಲ್ಲಿ ಅವ್ರಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿ. ಸೊ ಅದಾದಮೇಲೆ ಇವ್ರಿಗೆ ಪ್ರಾಬ್ಲಮ್ ಆಗಿದೆ, ಯಾರಿಗೆ US ಗೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಬಟ್ ಅವ್ರಿಗೆ ಮೊದಲಿಂದನೂ ಅವ್ರಿಗೆ ಸಪೋರ್ಟ್ ಇದೆ, ಇಸ್ರೇಲ್ ಮತ್ತು ಅವರು ಫ್ರೆಂಡ್ಲಿ ಕಂಟ್ರೀಸು. ಈಗ ಯಾರಾದರೂ ಫ್ರೆಂಡ್ಲಿ ಹೋಗಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಅವ್ರು, ಯಾಕಂದರೆ ಅವ್ರಿಗೆ ಆ ಇಂಟರ್ನಲ್ ಏನೋ ಒಬ್ರಿಗೊಬ್ರಿಗೆ ಬೆನಿಫಿಟ್ಸ್ ಇದೆ ಒಬ್ಬರಿಂದ ಇನ್ನೊಬ್ಬರಿಗೆ. ಸೊ ಆದ ಕಾರಣ ಅವರು ಖಂಡಿತ ಅವ್ರಿಗೆ ಸಪೋರ್ಟ್ ಮಾಡಬೇಕು ಬಂತು. ಸೊ ಅದು ಮಾಡಿದ್ದಾರೆ ಅಷ್ಟೇ. ಕಾರಣ ಇದೊಂದು. ಎರಡನೇದು ಬಂದುಬಿಟ್ಟು ಭಯೋತ್ಪಾದನೆ ಏನು ನಡೀತಾ ಇದೆಯಲ್ಲ ಅಲ್ಲಿ, ಅದರಿಂದ ಈ ಅರಬ್ ಕಂಟ್ರೀಸ್ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ, ಫಂಡಿಂಗ್ ಮಾಡ್ತಾಯಿದ್ದಾರೆ, ವೆಪನ್ಸ್ ಕೊಡ್ತಾಯಿದ್ದಾರೆ. ಅದು ಪ್ರಾಬ್ಲಮ್ ಯಾರಿಗಾಗ್ತಾ ಇರೋದು? ನಮ್ಮಂಥ ದೇಶಗಳಿಗೆ. ನಾವು ಸುಮ್ಮನೆ ಇದ್ದೀವಿ. US ಆಗಲಿ, ನಮ್ಮ ರಷ್ಯಾ ಆಗಲಿ, ಈಗ ಚೈನಾ ಹೇಳ್ಬೋದು ನಾವು. ಚೈನಾ ಸಹ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಮಿಲಿಟೆನ್ಸ್ಗೆ ವೆಪನ್ಸ್ ಕೊಡೋದು ಮತ್ತು ಫಂಡಿಂಗ್ ಮಾಡೋದು ಅದೆಲ್ಲ ಮಾಡ್ತಾರೆ. ಸೊ ಅದರಿಂದ ತಡೆಯೋದಕ್ಕೋಸ್ಕರ ಈ ಒಂದು ಯುದ್ಧ ಆಗಿದ್ದು. ಈ ಒಂದು ಯುದ್ಧ ಪ್ರಾರಂಭ ಮಾಡಿದಾಗ ಈಗ ಇರಾನ್ ಜೊತೆಯಲ್ಲಿರ್ತಕ್ಕಂಥ ಬೇರೆ ಹಲವು ದೇಶಗಳು, ಅಂದರೆ ಈಗ ಹೇಳಬೇಕಂದ್ರೆ ಸೌದಿ ಅರೇಬಿಯಾ, ಯುನೈಟೆಡ್ UAE, ಕಟಾರು, ಆಮೇಲೆ ಓಮನ್ನು, ಕುವೈಟು, ಇರಾನ್, ಇರಾಕು, ಇಸ್ರೇಲು, ಜೋರ್ಡನ್ನು, ಲೆಬನಾನು, ಸೈರಿಯಾ, ಟರ್ಕಿ, ಇವೆಲ್ಲನೂ ಎಫೆಕ್ಟ್ ಆದವು ಎಲ್ಲ. ಯಾಕಂದರೆ ಇವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋದು, ಯಾರಿಗೆ? ಇರಾನ್ಗೆ. ಈಗ ಅವರೆಲ್ಲ ಎದ್ದು ನಿಂತಿದ್ದಾರೆ. ಈಗ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಮತ್ತು ಅವ್ರ ಜೊತೆ ಇರುವಂಥ ಇನ್ನೊಂದು ಬೇರೆ ಬೇರೆ ದೇಶಗಳು ಇವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಬರುತ್ತೆ. ಸೊ ಇದು ಒಂದು ಮುಂದೆ ಹೋಗ್ತಾ ವರ್ಲ್ಡ್ ವಾರ್ ಆಗೋ ಚಾನ್ಸಸ್ಸು ಸಹ ಇದೆ. ಯಾಕಂದರೆ ಈಗ ರ್ಯಾಪಿಡ್ ವಾರ್ ಮೊದಲ ಥರ ಏನಿಲ್ಲ. ಮೊದಲು ನಾವು ವೆಪನ್ ತೊಗೊಂಡೋಗಿ ಶೂಟ್ ಮಾಡ್ತಾಯಿದ್ವು, ನಿಂತ್ಕೊಂಡು ಒಬ್ಬರು ಎದುರು ಬದ್ರು ನಿಂತ್ಕೊಂಡು ಶೂಟಿಂಗ್ ಮಾಡ್ತಾಯಿದ್ವು. ಆ ಥರ ಇಲ್ಲ. ಈಗ ಏನು ಮಿಸೈಲ್ಸ್ ಕಳಿಸೋದು ಅಷ್ಟೇ. ಈಗ ಏನು ಗೈಡೆಡ್ ಮಿಸೈಲ್ಸ್ ಇರ್ತವೆ, ರೇಂಜ್ ಫಿಕ್ಸ್ ಮಾಡಿ ಟಾರ್ಗೆಟ್ ಸೆಟ್ ಮಾಡಿ ಬಿಟ್ಟರೆ ಅದು ಅಲ್ಲೇ ಹೋಗಿ ಸ್ಪಾಟಲ್ಲಿ ಬರ್ಸ್ಟ್ ಆಗುತ್ತೆ. ಸೊ ಆ ಥರ ಒಂದು ಯುದ್ಧ ಈಗ ಪ್ರತಿಯೊಂದು ದೇಶಗಳಲ್ಲಿ ಈಗ ಮಿಸೈಲ್ ಸಿಸ್ಟಮ್ ಚೆನ್ನಾಗಿದೆ ಪ್ರತಿಯೊಂದು ಕಂಟ್ರೀಸಲ್ಲಿ. ಸೊ ಅದನ್ನು ಬಳಸ್ಕೊಂಡು ಈಗ ಯುದ್ಧ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಭಾಳ ಹಾನಿಯಾಗೋ ಒಂದು ಪರಿಸ್ಥಿತಿ ಬರುತ್ತೆ ಮುಂದೆ ಬರೋ ದಿನಗಳಲ್ಲಿ. ಸರ್, ಕೊನೆಯದಾಗಿ ನಿಮಗೆ ಕ್ವಶನ್ ಒಂದು, ಇಂಡಿಯಾಗೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಏನು ಹೇಳಕ್ಕೆ ಇಚ್ಛಪಡ್ತೀರಾ? ಒಂದು, ಅದೇ ರೀತಿ ದೇಶದ ದೊಡ್ಡಣ್ಣ ಟ್ರಂಪ್ಗೆ ಏನು ಹೇಳಕ್ಕೆ ಇಚ್ಛಪಡ್ತೀರಾ? ಎರಡನ್ನೂ ಪ್ರತ್ಯೇಕವಾಗಿ ನಮ್ಮ ದೇಶ ಫಸ್ಟು, ಖಂಡಿತ, ಅದಾದಮೇಲೆ ಬೇರೆ ದೇಶ ನಮಗೆ. ಸೊ ನಮ್ಮ ದೇಶದ ಪ್ರಧಾನಿಯವ್ರಿಗೆ ಏನು ಹೇಳಕ್ಕೆ ಇಚ್ಛಪಡ್ತೀರ ತಾವು? ನೋಡಿ, ನಮ್ಮ ದೇಶದ ಪ್ರಧಾನಿಯವ್ರಿಗೆ ಮೇನು ಇದೆ. ಯಾಕಂದರೆ ಏನೇ ಯುದ್ಧ ನಡೀಲಿ, ಯಾವುದೇ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಪ್ರಧಾನಿಯವ್ರಿಗೂ ಅವರು ಮುಂದೆ ಇನಿಷಿಯೇಟಿವ್ ತಗೊಂಡು ನಾನು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದು ಬೇಡ. ಅದರಿಂದ ನಮಗೆ ಮುಂದೆ ಬರೋ ದಿನಗಳಲ್ಲಿ ಬಹಳ ಹಾನಿಯಾಗುತ್ತೆ.
ಕಷ್ಟಗಳು ಜಾಸ್ತಿ ಆಗುತ್ತೆ. ಕಷ್ಟಗಳು ಜಾಸ್ತಿ, ಎಕಾನಮಿ ನಮಗೆ ಭಾಳ ಇದಾಗುತ್ತೆ. ಈಗ already economy ನಾವು ನಮ್ಮ ಹೋಗ್ಬಿಟ್ಟಿದೆ ದೇಶದಲ್ಲೇ ನಮ್ಮ ನೋಡಿ ಒಂದು ಚಿಕ್ಕ ಒಂದು ಯುದ್ಧ ಮಾಡಿದ್ದಕ್ಕೆ ಲಾಸ್ಟ್ ಟೈಮು ಸೊ ಆವಾಗ ಎಷ್ಟೊಂದು ಎಫೆಕ್ಟ್ ಆಯಿತು ನಮಗೆ. ಅದರಿಂದ ಈಗಲೂ ಸಹ ನಾವು ಚೇತರಿಸ್ಕೊತಾ ಇದ್ದೀವಿ. ಈಗ ರೀಸೆಂಟಾಗಿ ಒಂದು ಇದಾಯ್ತಲ್ಲ, ನಾವು ಪಹಲ್ಗಾಮ್ ಮೇಲೆ ಒಂದು ದಾಳಿ ಆಗಿತ್ತಲ್ಲ, ಹೌದು, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ನಾವೊಂದು ಆಪ್ರೇಷನ್ ಮಾಡಿದ್ವಲ್ಲ. ಹೌದು. ಸೊ ಅದರಿಂದ ನಮಗೆ ಈಗಲೂ ಸಹ ನಾವು ಒಂದು ಚಿಕ್ಕ ಒಂದು ಯುದ್ಧ ಮಾಡಿದ್ದು ನಾವು, ಮಿಸೈಲ್ಸು ಅದನ್ನು ಯೂಸ್ ಮಾಡಿಕೊಂಡು. ಅದರಿಂದ ನಮಗೆ ಎಷ್ಟು ಹಾನಿ ಆಯಿತು ಅಂದರೆ ಎಕಾನಮಿಕಲಿ. ಸೊ ಅದರಿಂದ ನಾವು ಈಗಲೂ ಚೇತರಿಸ್ಕೊಡ್ತಾ ಇದ್ದೀವಿ. ಸೊ ನಾನು ಮೋದಿಯವ್ರಿಗೆ ಇದೇ ಹೇಳ್ತೀನಿ, ನೀವು ಯಾವುದೇ ಇನಿಷಿಯೇಟಿವ್ ತೊಗೊಂಡು ನಾನು ಬಂದು ನೀವು ಸಪೋರ್ಟ್ ಮಾಡ್ತೀನಿ. ಅವರು ಯಾವುದೇ ದೇಶ ಆಗಲಿ ನಾನು ಬಂದು ಸಪೋರ್ಟ್ ಮಾಡ್ತೀವಿ ಅಂತೇಳ್ಬಿಟ್ಟು ಮುಂದೆ ಹೋಗೋದು ಬೇಡ. ಯಾಕಂದರೆ ನಮ್ಮ ಭಾರತ ಹೋಯಿತು ಅಂದರೆ ನಮ್ಮ ನೆರೆಹೊರೆಯ ದೇಶಗಳು ಅಂದರೆ ಫಾರ್ ಎಕ್ಸಾಂಪಲ್ ಶ್ರೀಲಂಕಾ, ಬಾಂಗ್ಲಾದೇಶ್, ಆಮೇಲೆ ನೇಪಾಲ್, ಇವಕ್ಕೆಲ್ಲ ಎಫೆಕ್ಟ್ ಆಗುತ್ತೆ. ನಮಗೆ ಎಷ್ಟು ಎಫೆಕ್ಟ್ ಆಗುತ್ತೋ ಅದರಿಂದ 2ರಷ್ಟು ಎಫೆಕ್ಟ್ ಅವ್ರಿಗಾಗುತ್ತೆ. ಯಾಕಂದರೆ ಈಗ ಪ್ರತಿ ಸಲ ಅವ್ರಿಗೇನೋ ಚಿಕ್ಕ ಪುಟ್ಟ ಏನೋ ಸಮಸ್ಯೆಗಳಾದಾಗ ನಮ್ಮ ಒಂದು ಬೆನ್ನೆಲುಬು ಅವರು. ಯಾಕಂದರೆ ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ. ನಮ್ಮ ಫ್ರೆಂಡ್ಲಿ ಕಂಟ್ರೀಸ್ ಅಂದರೆ ಶ್ರೀಲಂಕಾ, ನೇಪಾಲ್ ಮತ್ತು ಕೆಲವೊಮ್ಮೆ ಬಾಂಗ್ಲಾದೇಶ್ ಸಹ ಸಪೋರ್ಟ್ ಮಾಡ್ತೀವಿ. ಸೊ ಇವ್ರಿಗೆಲ್ಲ ತೊಂದರೆ ಆಗುತ್ತೆ. ಮತ್ತು ಸೊ ನಮ್ಮ ಮೇಲೆ ನಾವೇನಾದರೂ ಇದಕ್ಕೆ ಹೋದರೆ ಮತ್ತು ಇವ್ರಿಗೆ ಎಫೆಕ್ಟ್ ಆಗುತ್ತೆ, ನಮ್ಮ ನೆರೆಹೊರೆಯ ಫ್ರೆಂಡ್ಲಿ ಕಂಟ್ರೀಸ್ ಇದೆಲ್ಲ ಅವ್ರಿಗೆ. ಅದರಿಂದ ಇನಿಷಿಯೇಟಿವ್ ತೊಗೊಳ್ಳೋದು ಬೇಡ. ಮತ್ತು ಈಗ ಏನೆಲ್ಲ ಎಕಾನಮಿಕಲಿ ಏನು ಗ್ರೋತ್ ಮಾಡಬೇಕು ನಮ್ಮ ದೇಶ. ನಾನು ಏನಕ್ಕೆ ಕೇಳಿದೆ, ಮೋದಿ ಅವ್ರಿಗೆ ಏನು ಹೇಳ್ತಾರೆ ನಿಮ್ಮ ಕಡೆಯಿಂದ ಅಂದ್ಬಿಟ್ಟು. ಟ್ರಂಪ್ ಹೇಳ್ತಾರೆ, ನಿಮ್ಮ 2 ದಿನದ ಒಂದು ಇದಿತ್ತಲ್ಲ ಪಾಕಿಸ್ತಾನದಕ್ಕೆ, ಪಹಲ್ಗಾಮ್ದು ಇನ್ಸಿಡೆಂಟ್ ಆದಮೇಲೆ ಅಟ್ಯಾಕ್ ಮಾಡ್ತಾರೆ ಇಂಡಿಯಾದವ್ರು ಹೋಗ್ಬಿಟ್ಟು ಅಲ್ಲಿ ಆಪರೇಷನ್ ಸಿಂಧೂರ ಅಂದ್ಬಿಟ್ಟು ಅದಕ್ಕೊಂದು ಹೆಸರಿಡ್ತಾರೆ. ಆ ಆಪರೇಷನ್ ಸಿಂಧೂರಕ್ಕೆ ಹೇಳ್ತಾರೆ, ಟ್ರಂಪ್ ಹೇಳ್ತಾರಂತೆ ಸ್ಟಾಪ್ ಮಾಡಿ ಯುದ್ಧನ ಅಂದ್ಬಿಟ್ಟು. ಆವಾಗ ಮೋದಿಯವರು ಸ್ಟಾಪ್ ಮಾಡಿಬಿಡ್ತಾರೆ ಯುದ್ಧನ. ಸೊ ಅದಕ್ಕೆ ಮೋದಿಯವ್ರ ಮೇಲೆ ನಂಬಿಕೆ ಇಲ್ಲ. ಸೊ ಅದಕ್ಕೆ ತಮ್ಮಂಥ ಹಿರಿಯಕರು ಆರ್ಮಿನಲ್ಲಿದ್ದರು. ಸೊ ಹೇಳಿದ್ರೆ ಏನಾದರೂ ಮೋದಿಯವ್ರು ಕೇಳ್ತಾರೆ ಅಂದ್ಬಿಟ್ಟು ಅಷ್ಟೇ. ಯಾಕೆಂದ್ರೆ ಅವ್ರು ಹೇಳ್ದಂಗೆ ಇದು ಮಾಡಿದ್ರೆ ಏನು ಪ್ರಯೋಜನ ಅವಾಗ? ಇಲ್ಲ, ನಮ್ಮ ದೇಶಕ್ಕೆ ತಾನೇ ಹಾನಿ ಆಗೋದು ಅಲ್ಲ. ಏನೇ ಕಾರಣಕ್ಕೂ ಅವ್ರು ಹೇಳಿರ್ತಾರೆ, ಟ್ರಂಪ್ ಹೇಳಿರ್ಬೋದು, ಇವರು ಕೇಳಿದಾರೋ ಕೇಳಲಿಲ್ಲ ಅದು. ಯಾಕಂದ್ರೆ ಅವ್ರಿಗೆ ಇಸ್ಲಾಮಿಕ್ ಮೇಲೆ ತುಂಬಾ ಕೋಪ ಇದೆ. ಈಗ ನಾವು ಮಾಡ್ತಿದ್ದು ಅದೇ ಕೆಲಸ, ಅವ್ರು ಯಾಕೆ ನಿಲ್ಸಕ್ಕೆ ಹೇಳಿದ್ರು ಅವಾಗ? ನನ್ನ ಕ್ವಶನ್ ಇದು. ಹೌದು, ಜನರ ಕ್ವಶನ್ ಕೂಡ. ನನ್ನ ಕ್ವಶನ್ಗಿಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಬಹುಶಃ ಗೊತ್ತಾಗುತ್ತೆ. ಇಲ್ಲ, ಕೆಲವೆಲ್ಲ ಮೋದಿ ಟ್ರಂಪ್ ಶಿಷ್ಯನ, ಅದು ಬೇರೆ ಬೇರೆ ಕಮೆಂಟ್ ಬರುತ್ತದು. ಇಲ್ಲ, ಖಂಡಿತ ನೀವು ಹೇಳೋದು ನಿಜಾನೇ. ನೀವು ಹೇಳೋ ಪ್ರಕಾರ ಜನರಲ್ಲಿ ಈಗ ಒಂದು ಗೊಂದಲ ಸೃಷ್ಟಿಯಾಗಿದೆ. ಅವರು ಯಾಕಂದ್ರೆ ಈ ಮೀಡಿಯಾದಲ್ಲಿ ಏನಾದರೂ ಮಾಡ್ಬೋದು, ಓಕೆ, ಅದೇನೇ ಹೇಳ್ಬೋದು. ಬಟ್ ಎನಿವೇ ಮೋದಿ ಅವ್ರಿಗೇನಾಗ್ತದೆ ಆ ಥರ ಒಂದು ಇಂಟೆನ್ಷನ್ ಇರಲಿಲ್ಲ. ಅದನ್ನು ಇವರು ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದ್ರು ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ರು, ನಾನು ನಿಲ್ಲಿಸ್ಬಿಟ್ಟೆ ಅಂತ. ಆ ಥರ ಏನಿಲ್ಲ. ಬಟ್ ಅವರೇ ನಮ್ಮ ಟಾರ್ಗೆಟ್ ಏನಿದೆಯಲ್ಲ, ಅವರು ಬಹುಶಃ ಟ್ವಿಟ್ಟರಲ್ಲಿ ಮತ್ತೆ ಸುಮಾರು ಸಲ ಹೇಳಿದ್ದಾರೆ. ಇವನ್ ಆನ್ ರೆಕಾರ್ಡ್ ಹೇಳಿದ್ದಾರೆ ಟ್ರಂಪ್. ಕರೆಕ್ಟ್, ಅವ್ರು ಹೇಳಿದ್ದಾರೆ. ಬಟ್ ಅವರು ಅವರ ಮೈಲೇಜ್ನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಇದು ಮಾಡ್ಕೊಳ್ಳೋದಕ್ಕೆ ಹೇಳಿರ್ಬೋದು. ಅದು ಖಂಡಿತ ಹೇಳಿರ್ತಾರೆ. ಯಾಕಂದರೆ ಈಗ ಮೋದಿ ಅವರು ಅವ್ರನ್ನ ಕೇಳೋದಿಲ್ಲ. ಸರಿ, ನೀವು ಆ ಥರ ಹೇಳಿದ್ರ ನನ್ನ ಬಗ್ಗೆ ಅಂತ ಹೇಳಿದ್ರೆ ಅವ್ರಿಗೆ ಯಾವಾಗಲೂ ಕೇಳೋದಿಲ್ಲ. ಏನೋ ದೊಡ್ಡವ್ರು ಹೇಳ್ಬಿಟ್ಟಿದ್ದಾರೆ. ಯಾಕಂದರೆ ಅವರು ಕೇಳೋದಕ್ಕಾಗಲ್ಲ ನೀವು ಹೇಳ್ದಂಗೆ. ಕರೆಕ್ಟ್. ಈಗ ಅದಕ್ಕೆ ಅಡ್ವಾಂಟೇಜ್ ತಗೋತಾ ಇದ್ದಾರೆ. ಮೋದಿ ಹೇಗೆ ವಿಶ್ವಮಾನವಾಗ್ತಾರೆ? ಮೋದಿ ವಿಶ್ವಮಾನ ಆಗೋದಕ್ಕೆ ಕಾರಣನೇ ಇಲ್ಲ, ಸಾಧ್ಯವೇ ಇಲ್ಲ ಹೇಳಬೇಕು ಅಂದರೆ. ಮೋದಿ ಅವ್ರನ್ನ ವಿಶ್ವಗುರು ಅಂತಾರೆ. ಮೋದಿ ಹೆಂಗೆ ವಿಶ್ವಗುರು ಆಗೋದಕ್ಕೆ ಸಾಧ್ಯ? ಈಗ ಇವರೇ ವಿಶ್ವಕ್ಕೆ ಗುರು ಆದಮೇಲೆ ಇವ್ರು ಇನ್ನೊಬ್ಬರು ಶಿಷ್ಯನ ಮಾತು ಕೇಳ್ದಂಗೆ ಆಯ್ತಲ್ವಾ? ಅವಾಗ ಇದು ವಾರ್ ನಿಲ್ಲಿಸ್ಬೇಕಂದ್ರೆ ಇಲ್ಲ, ಅದು ಜನರು ಹೇಳ್ಬೋದು. ಬಟ್ ಯಾಕಂದರೆ ಈಗ ನಾವು ನೋಡಿ, ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಬಂದ್ಬಿಟ್ಟು ವಿಶ್ವಗುರು, ಅದನ್ನ ಯಾರು ಚೇಂಜ್ ಮಾಡೋದಕ್ಕಾಗಲ್ಲ. ಡೊನಾಲ್ಡ್ ಟ್ರಂಪ್ ವಿಶ್ವಗುರು ಅಂತ ಹೇಳ್ತಾ ಇದ್ರೆ ನೀವು? ಇಲ್ಲ, ವಿಶ್ವಗುರು ಅಂತ ಮೋದಿ ಅವ್ರನ್ನ ಹೇಳಕ್ಕಾಗಲ್ಲ, ಜನರೇ ಹೇಳ್ತಾ ಇದಾರೆ. ಈಗ ಯಾವುದೇ ದೇಶಕ್ಕೆ ಹೋದಾಗ ಪ್ರತಿಯೊಬ್ಬರು ಗುರುಸ್ತಾ ಇದ್ದಾರೆ ಮೋದಿ ಅವರ ಒಂದು ಕಾರ್ಯಾಚರಣೆಗಳು ನೋಡಿ. ಈಗ ಪ್ರಧಾನಮಂತ್ರಿಗಳನ್ನ ವಿಶ್ವಗುರು ಅಂತ ಕರೀತಾರೆ. ಬಟ್ ವಿಶ್ವಗುರು ಹೋಗ್ಬಿಟ್ಟು ಇಲ್ಲ, ಕರಿಬೋದು, 100 ಜನ ಕರಿಬೋದು, 100 ದೇಶಗಳು ಕರಿಬೋದು. ಬಟ್ ಏನೇ ಆಗಲಿ, ಬಟ್ ಮೈನ್ ಟೈಟಲ್ ಬಂದ್ಬಿಟ್ಟು ವಿಶ್ವಗುರು ಬಂದ್ಬಿಟ್ಟು ಇಡೀ ಪ್ರಪಂಚಕ್ಕೆ
ಡೊನಾಲ್ಡ್ ಟ್ರಂಪೇ ಅಲ್ಲ, XYZ ಯಾರೇ ಬರಲಿ ಆ ಒಂದು ಪೊಸಿಷನ್ಗೆ ಅವರೇ ವಿಶ್ವಗುರು. ಯಾಕಂದರೆ ಈ ದ ರಿಚೆಸ್ಟ್ ಮ್ಯಾನ್, ಈ ದ ರಿಚೆಸ್ಟ್ ಕಂಟ್ರಿ ಮ್ಯಾನ್, ದಟ್ಸ್ ವೈ ಈಸ್ ಕಾಲ್ಡ್ ಮೇನ್ ಹೀರೋ ಆಫ್ ದಿ ಎಂಟೈರ್ ವರ್ಲ್ಡ್. ಸರ್, ಇರಾನಿಂದ ನಮಗೆ ಒಳ್ಳೇದಾಗ್ತಾ ಇತ್ತಾ ಅಥವಾ ಬೇರೆ ಏನಾದರೂ ಕೆಟ್ಟದಾಗ್ತಾ ಇತ್ತಾ? ಒಳ್ಳೇದಾಗ್ತಾ ಇತ್ತು, ಕೆಟ್ಟದ್ದು ಆಗ್ತಾ ಇತ್ತು, ಎರಡು. ಓಕೆ, ಯಾವ ನಾವು ರೀತಿ ಒಂದು ಅಂತ ಪಾಸಿಟಿವ್ ಮಾತಾಡೋಣ. ಯಾಕೆ ಅಂತಂದ್ರೆ ಪಾಸಿಟಿವ್ ಏನಕ್ಕೆ ಮಾತಾಡ್ತಾ ಇದೀವಿ ಅಂತ ಕೇಳಿದೆ ಅಂತಂದ್ರೆ ತಮಗೆ ಜನರಿಗೆ ಎಲ್ಲ ಥರದ್ದು ಅಲ್ಲಿಂದ ಏನು ನಾವು ಪರ್ಚೇಸ್ ಮಾಡ್ತಾ ಇದ್ದು ಏನು ಮಾಡ್ತಾ ಇದ್ದು ಅದರಿಂದ ಉಪಯೋಗ ಆಗ್ತಾ ಇರೋದಕ್ಕೋಸ್ಕರ ನಾನು ಫಸ್ಟ್ ಒಳ್ಳೇದನ್ನು ಮಾತಾಡೋಣ. ಅದಾದ್ಮೇಲೆ ನೆಗೆಟಿವ್ನು ಬೇಕಂದ್ರೆ ಹೇಳೋಣ. ಖಂಡಿತ ನೆಗೆಟಿವ್ನ ಹೇಳೋಣ ಅಂತೇನಿಲ್ಲ, ಹೇಳೋಣ. ಅದೇ ಒಳ್ಳೇದು ಅಂದರೆ ಅಲ್ಲಿ ನಮಗೆ ಮೇಯ್ನ್ ಸೋರ್ಸ್ ಬಂದ್ಬಿಟ್ಟು ಪೆಟ್ರೋಲ್, ಡೀಸೆಲ್ಲು ಮತ್ತು ಆಯಿಲ್ ರಿಸೋರ್ಸಸ್ ಎಲ್ಲ ಬಂದ್ಬಿಟ್ಟು ಇರಾನಿಂದನೇ. ಈಗ ಇರಾನಿಂದ ನಮ್ಗೆ ಬಂದಿಲ್ಲ ಅಂದರೆ ನಮ್ಮ ಇಲ್ಲಿ ಟೋಟಲ್ ಎಲ್ಲ ಅದು ಒಂದು ಮೇನ್ ಎಲ್ಲ ಮೇಜರ್ ಲ್ಯಾಪ್ಸ್ ಆಯಿತು. ಹೌದು. ಮತ್ತೆ ಇನ್ನೊಂದು ಪ್ರೈಸ್ ವಿಲ್ ಇನ್ಕ್ರೀಸ್. ಪ್ರೈಸು ನಮಗೆ ಇರಾನಲ್ಲಿ ಸಿಕ್ಕಿದ್ರೆ ಒಳ್ಳೇದಾಗ್ತಿತ್ತಾ, ಈಗ ಇಸ್ರೇಲಿಂದ ತೊಗೊಂಡ್ರೆ ಒಳ್ಳೇದು? ಇರಾನಿಂದ ನಮಗೆ ಹತ್ರ ಆಗುತ್ತೆ, ಮತ್ತು ಅದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಡಿಮೆ ಬರುತ್ತೆ. ಅದರಿಂದ ನಾವು ಮೇಂಟೈನ್ ಮಾಡ್ಬೋದು ಪ್ರೈಸು. ಇಲ್ಲ ಅಂದರೆ ಬೇರೆ ದೇಶಕ್ಕೆ ಹೋದಾಗ ನಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಹೆಚ್ಚಾಗುತ್ತೆ, ಪ್ಲಸ್ ನಮ್ಮ ಈ ಪೆಟ್ರೋಲ್ ಡೀಸೆಲ್ ರೇಟು ಹೆಚ್ಚಾಗುತ್ತೆ. ಆ ಉದ್ದೇಶದಿಂದ ಇರಾನಿಂದ ನಾವು ಮುಂದುವರ್ಸೋದು ಒಳ್ಳೆಯದು. ಈಗ ನಾವು ಇರಾನ್ ನಮಗೆ ಸಪೋರ್ಟ್ ಮಾಡ್ತಾ ಇದೆ, ನಮಗೆ ಇದೆಲ್ಲ ಕೊಡ್ತಾ ಇದೆ, ತೈಲಗಳೆಲ್ಲ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಸಪೋರ್ಟ್ ಅವ್ರು ಸಂಪೂರ್ಣ ಸಪೋರ್ಟ್ ಮಾಡೋಕ್ಕಾಗಲ್ಲ. ಅವ್ರು ಯುದ್ಧ ಬೇರೆ ಕೆಲಸ ಮಾಡ್ತಾರೆ, ಅದಕ್ಕೆ ನಮ್ದು ಸಪೋರ್ಟ್ ಇಲ್ಲ. ಹೌದು, ಒಳ್ಳೆ ಕೆಲಸ ಮಾತ್ರ ಸಪೋರ್ಟ್. ಹೌದು, ಒಳ್ಳೆ ಕೆಲಸ ಮಾಡಲಿ, ನಾವು ಬೇಕಾದ್ರೆ ಸಪೋರ್ಟ್ ಮಾಡೋಣ. ಬಟ್ ಯಾಕಂದರೆ ಅವರಿಂದ ನಮಗೆ ಒಂದು ಉಪಯೋಗ ಇದೆ, ಮೇಯ್ನ್ ಉಪಯೋಗ ಇದೆ. ಅದರಿಂದ ನಾವು ಅವ್ರಿಗೆ ಉಪಯೋಗ ಇದೆ ಅವರಿಂದ ಅಂತ ಹೇಳ್ಬಿಟ್ಟು ಅವ್ರು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ನಾವು ಅವ್ರು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ನೀವು ಮಾಡೋ ಕೆಟ್ಟ ಕೆಲಸಗಳೆಲ್ಲ ನಾವೆಲ್ಲ ಅದು ಮಾಡೋಕ್ಕಾಗಲ್ಲ. ಸರ್, ಥ್ಯಾಂಕ್ ಯು ಸೋ ಮಚ್. ಈ ಇರಾನು ಮತ್ತು ಇಸ್ರೇಲು ಮತ್ತು US ಸೋಕಾಳ್ ದೊಡ್ಡಣ್ಣ ಅವ್ರ ಬಗ್ಗೆ ಇಲ್ಲಿ ತನಕ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು. ನಮ್ಮನ್ನು ಇಲ್ಲಿವರೆಗೂ ಕರೆದು ಈ ಯುದ್ಧದ ಬಗ್ಗೆ ಒಂದು 4 ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಪ್ರತಿಧ್ವನಿ TV ಇದೇ ರೀತಿ ಮುಂದುವರಿಲಿ, ಮುಂದೆ ಬರೋ ದಿನಗಳಲ್ಲಿ ಇನ್ನೂ ದೊಡ್ಡ ಲೆವೆಲಲ್ಲಿ ಒಳ್ಳೆಯದಾಗಲಿ ಅಂತೇಳಿ ನಾನು ಆಶೀರ್ವಾದ ಕೊಡ್ತಾ ನನ್ನ 4 ಮಾತುಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆಲ್ ಯುವರ್ ಬ್ಲೆಸ್ಸಿಂಗ್ಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.